Hello everyone. Today we are going to solve questions from module 1, that is fundamentals of logic. So ಇದು ಫಸ್ಟ್ ಕ್ವಶನ್. ವಿ ಹ್ಯಾವ್ ಟು ಪ್ರೂವ್ ದಿಸ್ ಕಂಡೀಷನ್. ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಬೈ ಡೈರೆಕ್ಷನಲ್ ಅಂದರೆ ಎಂತ ಅಂತ ಗೊತ್ತಿರಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಿರಬೇಕು. ಸೊ ಬೈ ಕಂಡೀಷ್ನಲ್ ಅಂದರೆ ಯಾವಾಗ ಇನ್ಪುಟ್ 1 ಇರ್ತದೆ ಆಗ ಅದು ಟ್ರೂ, ಆರ್ ಎಲ್ಸ್ 0 ಇದ್ದರೆ ದೆನ್ ಔಟ್ಪುಟ್ ಈಸ್ 1. 2 ಕಂಡೀಷನ್ ಕೂಡ ಸೇಮ್ ಇದ್ದರೆ ಔಟ್ಪುಟ್ ಈಸ್ ಸೇಮ್. ಅದರ್ವೈಸ್ 1 ಇದ್ದರೆ 0, 1 ಇದ್ದರೆ 0. ಆಯಿತಾ? ನೆಕ್ಸ್ಟ್ ಆ್ಯಂಡ್ ಆಪ್ರೇಷನ್. ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್, AM. ಆಯಿತಾ? ಸೊ ಇದನ್ನು ಕಂಜಂಕ್ಷನ್ ಅಂತ ಕೂಡ ಕರೀತಾರೆ. ದಿಸ್ ಈಸ್ ಆ್ಯಂಡ್, ಅಪ್ಪರ್ ಆ್ಯರೋ. ನೆಕ್ಸ್ಟ್ multiplication, this is a truth table. ನೆಕ್ಸ್ಟ್ this is a conditional. ಕಂಡೀಷ್ನಲ್ ಈ ಸಿಂಬಲ್ ಬಂದರೆ 1 0 ಅಂತ ಇಟ್ಕೊಳ್ಳಿ ಅಷ್ಟೇ. 1 to 0 0. ನೆಕ್ಸ್ಟ್ ಡಿಸ್ಜಂಕ್ಷನ್ ಅಂದರೆ ಆರ್, ದಟ್ ಈಸ್ ಅಡಿಷನ್. ದಿಸ್ ಈಸ್ ದ ಇನ್ಪುಟ್ ಆ್ಯಂಡ್ ದಿಸ್ ಈಸ್ ದ ಔಟ್ಪುಟ್. ಅಡಿಷನ್ ಈಸ್ ಅಪ್ಲೈಡ್. ಓಕೆ. ನೆಕ್ಸ್ಟ್ PQR. PQR 3 ಇನ್ಪುಟ್ ಇದೆ ಅಲ್ಲ, ಫಸ್ಟ್ PQR ಬರ್ಕೊಳ್ಳಿ. ನೆಕ್ಸ್ಟ್ ಇನ್ಪುಟ್ ದಟ್ ಈಸ್ 0 0 0 0 1 1 1. ನೆಕ್ಸ್ಟ್ Q ಇದ್ದು ನೆಕ್ಸ್ಟ್ R ಇದ್ದು ಬರ್ತ್ರಿ. ನೆಕ್ಸ್ಟ್ ಫಸ್ಟ್ P ಬೈ ಕಂಡೀಷ್ನಲ್ Q. P ಬೈ ಕಂಡೀಷ್ನಲ್ Q. ಬೈ ಕಂಡೀಷ್ನಲ್ಲಿ ಯಾವಾಗ ಇನ್ಪುಟ್ ಸೇಮ್ ಇರ್ತದೆ ದೆನ್ ಇಟ್ ಈಸ್ 1. ಇಲ್ಲಿ 0 0 1, ನೆಕ್ಸ್ಟ್ 0 0 1, ನೆಕ್ಸ್ಟ್ ಸೇಮ್ ಇದೆ ಇಲ್ಲಿ ನೋಡಿ 1 1 1 1 1 1, ರೆಸ್ಟ್ ಆಫ್ ಆಲ್ 0. ಆಯಿತಾ? ನೆಕ್ಸ್ಟ್ Q ಮತ್ತು ಆರಿಗೆ ಬೈ ಕಂಡೀಷ್ನಲ್. Q ಮತ್ತು ಆರಿಗೆ ಬೈ ಕಂಡೀಷ್ನಲ್. 0 0 ಸೇಮ್ ಇದೆ 1, ನೆಕ್ಸ್ಟ್ ಸೇಮ್ 1 1 1, ನೆಕ್ಸ್ಟ್ 1 1 1, ನೆಕ್ಸ್ಟ್ ಹಿಯರ್ 0 0 1, ನೆಕ್ಸ್ಟ್ ರಿಮೈನಿಂಗ್ ಆಲ್ 0. ಹಾಗೆಯೇ R ಮತ್ತು P. R ಆ್ಯಂಡ್ P 0 0 1, ನೆಕ್ಸ್ಟ್ ಸೇಮ್ ಇದೆ 0 0 1, ನೆಕ್ಸ್ಟ್ ಸೇಮ್ 1 1 1, ನೆಕ್ಸ್ಟ್ ಹಿಯರ್ 1 1 1, ರಿಮೈನಿಂಗ್ ಆಲ್ 0 0 0 0. ಆಯಿತಾ? ಇಷ್ಟು ಮಾಡಿ ಆದಮೇಲೆ ಮೂರಕ್ಕೆ ಆ್ಯಂಡ್ ಆಪ್ರೇಷನ್. ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್. ಸೊ ಫಾರ್ ಸಿಂಪ್ಲಿಫೈ ಐ ವಿಲ್ ನೇಮ್ ಇಟ್ XYZ. ಈ ಮೂರು ಕಂಡೀಷನ್ ನಡುವೆ ಆ್ಯಂಡ್ ಆಪ್ರೇಷನ್ X ಆ್ಯಂಡ್ Y ಆ್ಯಂಡ್ Z. ಆಯಿತಾ? X ಆ್ಯಂಡ್ Y ಆ್ಯಂಡ್ Z. ಆ್ಯಂಡ್ ಅಂದರೆ ಮಲ್ಟಿಪ್ಲಿಕೇಶನ್. ಸೊ 3 ಕಾಲಮನ್ನು ನೋಡಿ. ಮಲ್ಟಿಪ್ಲಿಕೇಶನಲ್ಲಿ ಈ 3 ಕಾಲಮಲ್ಲಿ ಎಲ್ಲಿಯಾದರೂ 0 ಅಂತ ಕಂಡ್ರೆ ಫಸ್ಟ್ ಅಲ್ಲಿ 0 ಅಂತ ಹಾಕಿ. X ಆ್ಯಂಡ್ Y ಆ್ಯಂಡ್ Z. ಸಿ ದಿಸ್ ಹಿಯರ್ 0 is there, 0, next 0 0, here 0 0 0 0 0 0, then here 0 0, then remaining is 1 1. ಆಯಿತಾ? ನೆಕ್ಸ್ಟ್ P to Q ಅಂದರೆ ಕಂಡೀಷ್ನಲ್. ಕಂಡೀಷ್ನಲ್ ಬಂದರೆ 1 to 0 0. ಆಯಿತಾ? P to Q ಎಲ್ಲಿ 1 to 0 ಇದೆ, 1 to 0 ಇಲ್ಲಿದೆ ಅಲ್ಲ, 1 to 0 ಅಂದರೆ 0, ನೆಕ್ಸ್ಟ್ 1 to 0 ಅಂದರೆ 0, ರಿಮೈನಿಂಗ್ ಎಲ್ಲ 1. ಆಯಿತಾ? ನೆಕ್ಸ್ಟ್ Q to R. Q to R ಅಲ್ಲಿ ಎಲ್ಲಿ 1 0 ಇದೆ 0 ಹಾಕಿ, ನೆಕ್ಸ್ಟ್ 1 0 ಇದೆ 0 ಹಾಕಿ, ರಿಮೈನಿಂಗ್ ಎಲ್ಲ 1. ನೆಕ್ಸ್ಟ್ R to P. R to P ಅಂದರೆ ಉಲ್ಟಾ ಹೋಗ್ಲಿಕ್ಕೆ, ಎಲ್ಲಿ 1 0 ಇದೆ ಇಲ್ಲಿ 1 0 0, ನೆಕ್ಸ್ಟ್ 1 0 0, ನೆಕ್ಸ್ಟ್ ರಿಮೈನಿಂಗ್ ಈಸ್ 1. ನೆಕ್ಸ್ಟ್ ಅಗೇನ್ ಆ್ಯಂಡ್ ಆಪ್ರೇಷನ್ X ಆ್ಯಂಡ್ Y ಆ್ಯಂಡ್ Z ಇದರ ನಡುವೆ, ದಟ್ ಈಸ್ ಎಲ್ಲಿ 0 ಇದೆ ಫಸ್ಟ್ 0 ಹಾಕಿ 0, then here 0, then here 0, then here 0, then here 0, remaining is 1. ನೆಕ್ಸ್ಟ್ ಬೈ ಕಂಡೀಷ್ನಲ್ ಈ ಔಟ್ಪುಟ್ ಮತ್ತು ಈ ಔಟ್ಪುಟ್ ಸೇಮ್ ಇರಬೇಕು. ದಟ್ ಈಸ್ ಇದು ಮತ್ತು ಇದು ಸೇಮ್ ಉಂಟಾ? ಹಾಂ, ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಇದು ಮಾಡೆಲ್ ಪೇಪರಲ್ಲಿ ಇಲ್ಲ, ಆದರೆ ಸಹ ಎಕ್ಸ್ಟ್ರಾ ಕ್ವಶನ್ ಆ್ಯಂಡ್ 18 CS ಪೇಪರ್ ಕ್ವಶನ್. ಆಯಿತಾ? ಫಸ್ಟ್ ಇಲ್ಲಿ ಎಗೇನ್ ಎಷ್ಟು ಇನ್ಪುಟ್ ಇದೆ ಅಂತ ನೋಡೋದು. PQR 3 ಇನ್ಪುಟ್ ಇದೆ. PQR ಇನ್ಪುಟ್ ಬರೆದ್ರಿ. ನೆಕ್ಸ್ಟ್ ನಾಟ್ ಆಫ್ P ಅಂದರೆ ಉಲ್ಟಾ ಕಂಡೀಷನ್ ತಗೊಂಡ್ರಿ. 0 ಅಂದರೆ 1, ನೆಕ್ಸ್ಟ್ 1 ಅಂದರೆ 0. ನೆಕ್ಸ್ಟ್ ನಾಟ್ ಆಫ್ Q ತಗೊಂಡ್ರಿ. ದಟ್ ಈಸ್ ಎಗೇನ್ ಇಲ್ಲಿ 0 ಅಂದರೆ 1, 0 ಅಂದರೆ 1, 1 ಅಂದರೆ 0. ನೆಕ್ಸ್ಟ್ ನಾಟ್ ಆಫ್ Q ಆ್ಯಂಡ್ ಅಪ್ಪರ್ ಆ್ಯರೋ ಮೀನ್ಸ್ ಆ್ಯಂಡ್ R. ನಾಟ್ ಆಫ್ Q ಆ್ಯಂಡ್ R. ಆಯಿತಾ? ಇಲ್ಲಿ 1 0, ಎಲ್ಲೆಲ್ಲ 0 ಇದೆ 0 ಹಾಕಿ, ಇಲ್ಲಿ 0 ಇದೆ 0, ನೆಕ್ಸ್ಟ್ ಹಿಯರ್ 0, ನೆಕ್ಸ್ಟ್ 0, ನೆಕ್ಸ್ಟ್ 0, ನೆಕ್ಸ್ಟ್ ಹಿಯರ್ 0. ಆಯಿತಾ? Q ಇದು ನೋಡಲಿಕ್ಕೆ 0, ರಿಮೈನಿಂಗ್ ಈಸ್ 1 1.
ನೆಕ್ಸ್ಟ್ ಈ ಆಪರೇಷನ್ನ ನಾನು ಎಕ್ಸ್ ಅಂತ ನೇಮ್ ಮಾಡ್ತೇನೆ. ಆ್ಯಂಡ್ ಆಪರೇಷನ್ ಯಾವುದರ ನಡುವೆ, ನಾಟ್ ಪಿ ಮತ್ತು ನಾಟ್ ಕ್ಯೂ ಆ್ಯಂಡ್ ಆರ್ ಮಧ್ಯೆ, ನಾಟ್ ಪಿ ಮತ್ತು ನಾಟ್ ಕ್ಯೂ ಆ್ಯಂಡ್ ಆರ್ ಇದರ ನಡುವೆ. ಸೊ ಎಲ್ಲೆಲ್ಲ ಝೀರೋ ಇದೆ, ಫಸ್ಟ್ ಝೀರೋ, ನೆಕ್ಸ್ಟ್ ಹಿಯರ್ ಝೀರೋ, ನೆಕ್ಸ್ಟ್ ಹಿಯರ್ ಝೀರೋ, ನೆಕ್ಸ್ಟ್ ಝೀರೋ, ನೆಕ್ಸ್ಟ್ ಹಿಯರ್ ಝೀರೋ, 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 ರಿಮೈನಿಂಗ್ ಇಸ್ 1. ಆಯಿತಾ. ನೆಕ್ಸ್ಟ್ ಕ್ಯೂ ಆ್ಯಂಡ್ ಆರ್ ಮಾಡಿ, ಕ್ಯೂ ಮತ್ತು ಆ್ಯಂಡ್ ಆರ್ ಎಗೈನ್ ಮಲ್ಟಿಪ್ಲಿಕೇಶನ್ ಮಾಡಿ. ನೆಕ್ಸ್ಟ್ ಪಿ ಆ್ಯಂಡ್ ಆರ್ ಎಗೈನ್ ಪಿ ಮತ್ತು ಆರಿಗೆ ಮಲ್ಟಿಪ್ಲಿಕೇಶನ್. ಇದಕ್ಕೆ ನಾನು ವೈ ಅಂತ ನೇಮ್ ಕೊಟ್ಟೆ. ಇದರ ನಡುವೆ ಆರ್ ಆಪ್ರೇಷನ್ ಮಾಡಿ. ಆರ್ ಅಂದರೆ ಎಡಿಷನ್, 0 0 0 0 0 0 0 0 0 1 0 1 0 0 0 0 1 1 0 0 0 1 1 1. ನೆಕ್ಸ್ಟ್ ಎಗೈನ್ ಎಕ್ಸ್ ಮತ್ತು ವೈ ನಡುವೆ ಆರ್, ಎಕ್ಸ್ ಯಾವುದು ಇಲ್ಲಿ, ವೈ ಯಾವುದು ಇಲ್ಲಿ. ಆರ್ ಆಪ್ರೇಷನ್ಸ್ ಮೀನ್ಸ್ ಅಡಿಷನ್, 0 0 0 1 0 1 0 0 0 0 1 1 0 0 0, ನೆಕ್ಸ್ಟ್ 1 1 1, ನೆಕ್ಸ್ಟ್ 0 0 0 0, ನೆಕ್ಸ್ಟ್ ಹಿಯರ್ 0 1 1 0 0 0 0 1 1, ನೆಕ್ಸ್ಟ್ 1 0 1, ನೆಕ್ಸ್ಟ್ 0 1 1. ಓಕೆ. ನೆಕ್ಸ್ಟ್ ವಾಟ್ ಈಸ್ ಟಾಟಾಲಜಿ, ವಾಟ್ ಈಸ್ ಕಾಂಟ್ರಡಿಕ್ಷನ್, ವಾಟ್ ಈಸ್ ಲಾಜಿಕಲ್ ಈಕ್ವಿವ್ಯಾಲೆನ್ಸ್. ಟಾಟಾಲಜಿ ಅಂದರೆ ಅ ಕಾಂಪೌಂಡ್ ಪ್ರೊಪೊಸಿಷನ್ ವಿಚ್ ಈಸ್ ಆಲ್ವೇಸ್ ಟ್ರೂ ರಿಗಾರ್ಡ್ಲೆಸ್ ಆಫ್ ದ ಟ್ರೂತ್ ವ್ಯಾಲ್ಯೂ ಆಫ್ ಇಟ್ಸ್ ಕಾಂಪೊನೆಂಟ್ಸ್. ಟಾಟಾಲಜಿ ಅಂದರೆ ಆಲ್ ದ ಔಟ್ಪುಟ್ ಈಸ್ ಟ್ರೂ. ದೆನ್ ಕಾಂಟ್ರಡಿಕ್ಷನ್ ಅಂದರೆ ಆಲ್ ದ ಔಟ್ಪುಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಲಾಜಿಕಲ್ ಈಕ್ವಿವ್ಯಾಲೆನ್ಸ್ ಅಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್. ಆಯಿತಾ. ಕ್ವಶನ್ ಎಂತ, ಸೊ ಫ್ರಮ್ ಮಾಡೆಲ್ ಪೇಪರ್ ಪ್ರೂವ್ ದಿಸ್ ಈಸ್ ಅ ಟಾಟಾಲಜಿ. ಎಗೈನ್ ಎಷ್ಟು ಇನ್ಪುಟ್ ಉಂಟು, 3 ಇನ್ಪುಟ್ ಉಂಟು, ಪಿ ಕ್ಯೂ ಆರ್. ಕಂಡೀಷನ್ ಬರ್ದ್ರಿ, ಪಿ ಟೆನ್ಸ್ ಟು ಕ್ಯೂ ಅಂದರೆ 1 0 0 ಎಲ್ಲಿ ಉಂಟು ಅಂತ ನೋಡಬೇಕು. ಪಿ ಮತ್ತು ಕ್ಯೂ 1 0 ಉಂಟು, ಹಿಯರ್ 1 0 0 ಹಾಕಿದ್ರಿ, 1 0 0 ಹಾಕಿದ್ರಿ, ರಿಮೈನಿಂಗ್ 1. ನೆಕ್ಸ್ಟ್ ಕ್ಯೂ ಇಂದ ಆರಿಗೆ ನೋಡಿದ್ರಿ 1 to 0 0 ಇದೆ, ನೆಕ್ಸ್ಟ್ 1 to 0 0, ರಿಮೈನಿಂಗ್ ಇಸ್ 1. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಆ್ಯರೋ ಆ್ಯಂಡ್ ಆಪರೇಷನ್, ಪಿ ಟು ಕ್ಯೂ, ಕ್ಯೂ ಮತ್ತು ಕ್ಯೂ ಟು ಆರ್ ನಡುವೆ ಆ್ಯಂಡ್ ಆಪ್ರೇಷನ್. ಸೊ ಎಲ್ಲೆಲ್ಲ ಝೀರೋ ಇದೆ, ಫಸ್ಟ್ 0 0, ದೆನ್ 0, ಹಿಯರ್ 0 0, ನೆಕ್ಸ್ಟ್ ರಿಮೈನಿಂಗ್ ಇಸ್ 1. ನೆಕ್ಸ್ಟ್ ಪಿ ಟು ಆರ್ ಎಲ್ಲಿ 1 0 ಇದೆ, 1 0 0, ನೆಕ್ಸ್ಟ್ 1 0 0, ನೆಕ್ಸ್ಟ್ ರಿಮೈನಿಂಗ್ ಇಸ್ 1. ನೆಕ್ಸ್ಟ್ ಇದಕ್ಕೆ ನಾನು y1 ಅಂತ ನೇಮ್ ಕೊಟ್ಟೆ, ಇದಕ್ಕೆ x1 ಅಂತ ನೇಮ್ ಕೊಟ್ಟೆ. x1ಇಂದ y1ಗೆ. ಸೊ ಎಗೇನ್ ಕಂಡೀಷ್ನಲ್ 1 0 ಎಲ್ಲಿದೆ, 1 0 ಎಲ್ಲಿ ಸಹ ಇಲ್ಲ. ಸೊ ಆಲ್ ಆರ್ ಔಟ್ಪುಟ್ ಈಸ್ 1. ಔಟ್ಪುಟ್ ಎಲ್ಲ 1 ಬಂದರೆ ಇಟ್ ಈಸ್ ಅ ಟಾಟಾಲಜಿ. ಸೊ ದಿಸ್ ಈಸ್ ಆಲ್ಸೋ ಕ್ವಶನ್ ಫ್ರಮ್ ಮಾಡೆಲ್ ಪೇಪರ್. ಸೊ ಈಸಿ ಇಂಟು ಟ್ರೈ ಬೈ ಯುವರ್ ಸೆಲ್ಫ್. ನೆಕ್ಸ್ಟ್ ಲಾಸ್ ಆಫ್ ಲಾಜಿಕ್ ಹಾಕಲಿಕ್ಕೆ. ಸೊ ಸ್ವಲ್ಪ ಕಷ್ಟದ ಪಾರ್ಟ್ ಅಂತ ಹೇಳಲ್ಲ, ಆದರೆ ವಿ ಹ್ಯಾವ್ ಟು ಪ್ರಾಕ್ಟೀಸ್, ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ದಿಸ್ ಟೈಪ್. Okay, so there are some laws in logic. ಸೊ ಡಬಲ್ ನೆಗೇಷನ್ ಲಾ ಅಂದರೆ 2 ನೆಗೆಟಿವ್ ಬಂದರೆ ನೆಗೆಟಿವ್ ಕ್ಯಾನ್ಸಲ್ ಆಗಿ ಪಿ. ದೆನ್ ಐಡೆಂಪೊಟೆಂಟ್ ಲಾ, ಪಿ ಆರ್ ಪಿ ಅಂದರೆ ಪಿ ಎ, ನೆಕ್ಸ್ಟ್ ಪಿ ಆ್ಯಂಡ್ ಪಿ ಅಂದರೆ ಸಹ ಪಿ ಎ. ಐಡೆಂಟಿಟಿ ಲಾ, ಪಿ ಆರ್ ಇದೆಂತ ಟಾಟಾಲಜಿ ಅಲ್ಲ, ಇನ್ನೊಂದು ಕಾಂಟ್ರಡಿಕ್ಷನ್. then p or f not p, then p and t not is p, then inverse p or not of p ಅಂದರೆ t not, p and not of p ಅಂದರೆ f not, then domination law, p or t not ಅಂದರೆ t not, next p and f not ಅಂದರೆ f not, then communicative law, p or q ಅಂದರೆ q or p, p and q ಅಂದರೆ q and p, then absorption law, p or ಪಿ ಆ್ಯಂಡ್ ಕ್ಯೂ ಅಂದರೆ ಪಿ ಆರ್ ಕ್ಯೂ ಅಂದರೆ ಪಿ. ನೆಕ್ಸ್ಟ್ ಡಿ ಮಾರ್ಗನ್ ಲಾ ಅಲ್ಲಿ ನಾಟ್ ಆಫ್ ಪಿ ಆ್ಯಂಡ್ ಕ್ಯೂ ಅಂದರೆ ನಾಟ್ ಆಫ್ ಪಿ ಆರ್ ನಾಟ್ ಆಫ್ ಕ್ಯೂ, ನಾಟ್ ಆಫ್ ಪಿ ಆರ್ ಕ್ಯೂ ಅಂದರೆ ನಾಟ್ ಆಫ್ ಪಿ ಆ್ಯಂಡ್ ನಾಟ್ ಆಫ್ ಕ್ಯೂ. ಡಿ ಮಾರ್ಗನಲ್ಲಿ ಸಿಂಬಲ್ ಉಲ್ಟಾಗ್ತದೆ, ಆಯಿತಾ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ಅಪ್ಲೈ ಫಾರ್ 3 ಇನ್ಪುಟ್, ದಟ್ ಈಸ್ ಪಿ ಕ್ಯೂ ಆರ್ ಬ್ರ್ಯಾಕೆಟ್ ಚೇಂಜ್ ಲಾ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ಪಿ
ಆರ್ ಕ್ಯೂ ಆ್ಯಂಡ್ ಆರ್ ಇದ್ದರೆ ಪಿ ಆರ್ ಕ್ಯೂ ಆ್ಯಂಡ್ ಪಿ ಆರ್ ಆರ್. ನೆಕ್ಸ್ಟ್ ಸೇಮ್ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಇದು ಪ್ರಾಕ್ಟೀಸ್ ಮಾಡಿ ಮಾಡಿ ಅಪ್ಲೈ ಮಾಡಲಿಕ್ಕೆ ಗೊತ್ತಾಗಬೇಕು. ಸೊ ಲಾಸ್ ಆಫ್ ಲಾಜಿಕ್ಕಿಂದ ಮಾಡೆಲ್ ಪೇಪರ್ ಇದೆ ಕ್ವಶನ್. ಪಿ ಕಂಡೀಷ್ನಲ್ ಕ್ಯೂ ಐ ವಿಲ್ ಸೇ implies, okay, q implies r, then double conditional p and q conditional r ಆಯಿತಾ. ನೆಕ್ಸ್ಟ್ ಫಸ್ಟ್ ಇಷ್ಟನ್ನು ಮಾತ್ರ ತಗೊಳ್ಳುವ ಲೆಫ್ಟ್ ಹ್ಯಾಂಡ್ ಸೈಡನ್ನು. p ಟೆನ್ಸ್ ಟು q ಟು r ಆಯಿತಾ. ಯಾವಾಗ ಕಂಡೀಷ್ನಲ್ ಸ್ಟೇಟ್ಮೆಂಟ್ ಬರ್ತದೆ ಎರಡು ಇನ್ಪುಟ್ನ ನಡುವೆ, ಆಗ ನಾವು ನಾಟ್ ಆಫ್ ಫಸ್ಟ್ ನೆಕ್ಸ್ಟ್ ಆರ್, ನಾಟ್ ಮತ್ತು ಆರನ್ನು ಅಪ್ಲೈ ಮಾಡಬೇಕು. ದಟ್ ಈಸ್ ಇಂಪ್ಲಿಫಿಕೇಷನ್ ಲಾ ಆಯಿತಾ. ಪಿ ಟೆನ್ಸ್ ಟು ಕ್ಯೂ ಟೆನ್ಸ್ ಟು ಆರ್. ಸೊ ಇದು ಫಸ್ಟ್ ಇನ್ಪುಟ್, ಇದು ಸೆಕೆಂಡ್ ಇನ್ಪುಟ್. ನಾಟ್ ಆಫ್ ಫಸ್ಟ್ ಆರ್ ನೆಕ್ಸ್ಟ್ ಸೆಕೆಂಡ್, ದಿಸ್ ಈಸ್ ಇಂಪ್ಲಿಫಿಕೇಷನ್ ಲಾ ಅಪ್ಲೈಡ್ ಆಯಿತಾ. ಎಗೇನ್ ನಾಟ್ ಆಫ್ ಪಿ ಆರ್ ಕ್ಯೂ ಟೆನ್ಸ್ ಟು ಆರ್, ನಾಟ್ ಆಫ್ ಪಿ ಆರ್ ನಾಟ್ ಆಫ್ ಕ್ಯೂ, ಎಗೈನ್ ಇದರ ನಡುವೆ ಇಂಪ್ಲಿಫಿಕೇಷನ್ ಲಾ. ಫಸ್ಟ್ ನಾಟ್ ಆಫ್ ಫಸ್ಟ್ ಒನ್, ನೆಕ್ಸ್ಟ್ ಆರ್ ಆಫ್ ಸೆಕೆಂಡ್ ಒನ್, ನಾಟ್ ಆಫ್ ಫಸ್ಟ್ ಒನ್ ಆರ್ ಆಫ್ ಸೆಕೆಂಡ್ ಒನ್, ನಾಟ್ ಆಫ್ ಫಸ್ಟ್ ಒನ್ ಆರ್ ಆಫ್ ಸೆಕೆಂಡ್ ಒನ್ ಆಯಿತಾ. ನೆಕ್ಸ್ಟ್ ಇಲ್ಲಿ ನಾವು ಬ್ರ್ಯಾಕೆಟ್ ಚೇಂಜ್ ಮಾಡೋದು. ಬ್ರ್ಯಾಕೆಟ್ ಚೇಂಜ್ ಲಾ ಯಾರಿಗೆ? ಅಸೋಸಿಯೇಟಿವ್ ಲಾ. ಈಗ ಇಲ್ಲಿ ಹೀಗೆ ಬ್ರ್ಯಾಕೆಟ್ ಇದ್ದರೆ ಉಲ್ಟಾ ಮಾಡಿ ಬ್ರ್ಯಾಕೆಟನ್ನು ಈಚೆ ತಂದು ಹಾಕಿದ್ವಿ. ಪಿ ನಾಟ್ ಆಫ್ ಪಿ, ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ವಿ, ಆರನ್ನು ಹೊರಗಿಟ್ವಿ, ಅಸೋಸಿಯೇಟಿವ್ ಲಾ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಡಿ ಮಾರ್ಗನ್ ಲಾ ಏನು ಹೇಳ್ತದೆ? ನಾಟ್ ಆಫ್ ಪಿ ಆರ್ ನಾಟ್ ಆಫ್ ಕ್ಯೂ ಇದೆ, ಆರ್ ಇದೆ. ಹಿಯರ್ ವಿ ಅಪ್ಲೈಡ್ ಡಿ ಮಾರ್ಗನ್ಸ್ ಲಾ. ನಾಟ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್ ಆಯಿತಾ. ನಾಟನ್ನು ತೆಗೆದು ನಾಟ್ ಆರ್ ಹಾಕಿದ್ವಿ, ನಾಟನ್ನು ಕಾಮನ್ ಹೊರಗೆ ತೆಗೆದ್ವಿ, ಪಿ ಸಿಂಬಲ್ ಆರ್ ಇದೆ, ಅದನ್ನು ಆ್ಯಂಡ್ ಮಾಡಿದ್ವಿ. ದಿಸ್ ಈಸ್ ನಥಿಂಗ್ ಬಟ್ ಡಿ ಮಾರ್ಗನ್ ಲಾ. ಯಾವಾಗ ಎರಡು ನಾಟ್ ಇರ್ತದಲ್ಲ ಆಗ ಒಂದು ನಾಟನ್ನು ಹೊರಗೆ ತೆಗೆದ್ವಿ, ನೆಕ್ಸ್ಟ್ ಸಿಂಬಲನ್ನು ಉಲ್ಟಾ ಮಾಡಿದ್ವಿ, ದಟ್ ಈಸ್ ಡಿ ಮಾರ್ಗನ್ ಲಾ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಎಗೇನ್ ನಾಟ್ ಮತ್ತು ಆರ್ ಬಂದಿದೆ. ನಾಟ್ ಮತ್ತು ಆರ್ ಅಂದರೆ ಇಂಪ್ಲಿಫಿಕೇಷನ್ ಲಾ. ನಾಟ್ ಆಫ್ ಫಸ್ಟ್ ಅಂದರೆ ಅದು ಫಸ್ಟ್ ಇನ್ಪುಟ್, ನೆಕ್ಸ್ಟ್ ಟೆನ್ಸ್ ಟು ಆರ್, ಇಂಪ್ಲಿಫಿಕೇಷನ್ ಲಾ. ಓಕೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡನ್ನು ತಗೊಂಡ್ವಿ. ಪಿ ಆರ್ ಕ್ಯೂ ಟೆನ್ಸ್ ಟು ಆರ್ ಆಯಿತಾ. ಎಗೇನ್ ಕಂಡೀಷ್ನಲ್ ಇದೆ ಅಲ್ಲ, ಇಂಪ್ಲಿಫಿಕೇಷನ್ ಲಾ ಹಾಕಿ ನಾಟ್ ಆಫ್ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್ ಆಯಿತಾ. ನೆಕ್ಸ್ಟ್ ಎಗೇನ್ ನಾಟ್ ಮತ್ತು ಆರ್ ಇದೆ, ನಾಟ್ ಮತ್ತು ಆರ್ ಇದ್ದರೆ ಡಿ ಮಾರ್ಗನ್ ಲಾ ಹಾಕಿ ನಾಟ್ ಮಾಡಿ. ನಾಟ್ ಇದ್ದರೆ ನಾಟ್ ಆರ್ ಆಯಿತಾ. ನಾಟ್ ಆರ್ ಇದ್ದರೆ ನಾಟ್ ಪಿ ಆರ್, ಸಿಂಬಲ್ ಚೇಂಜ್, ನಾಟ್ ಕ್ಯೂ. ನೆಕ್ಸ್ಟ್ ರಿಮೈನಿಂಗ್ ಇಸ್ ಆರ್ ಆಯಿತಾ. ನೆಕ್ಸ್ಟ್ ಬ್ರ್ಯಾಕೆಟ್ ಚೇಂಜ್ ಲಾ ಅಪ್ಲೈ ಮಾಡಿ, ಅಸೋಸಿಯೇಟಿವ್ ಲಾ. ನಾಟ್ ಪಿ ಇಲ್ಲಿದೆ, ಆರ್ ಬ್ರ್ಯಾಕೆಟನ್ನು ಒಳಗೆ ತೆಗೆದ್ವಿ. ನೆಕ್ಸ್ಟ್ ನಾಟ್ ಪಿ, ಎಗೇನ್ ನಾಟ್ ಆರ್ ಇದ್ದರೆ ಇಂಪ್ಲಿಫಿಕೇಷನ್ ಲಾ ಟೆನ್ಸ್ ಟು ಆಯಿತು, ಕ್ಯೂ ಟೆನ್ಸ್ ಟು ಆರ್ ಆಯಿತು. ನೆಕ್ಸ್ಟ್ ಎಗೇನ್ ನಾಟ್ ಆರ್ ಇದೆ, ಎಗೇನ್ ಪಿ ಟೆನ್ಸ್ ಟು ಕ್ಯೂ ಟೆನ್ಸ್ ಟು ಆರ್, ಇಂಪ್ಲಿಫಿಕೇಷನ್ ಲಾ. ಸೊ ರೈಟ್ ಹ್ಯಾಂಡನ್ನು ಸಾಲ್ವ್ ಮಾಡಿ ಲೆಫ್ಟ್ ಹ್ಯಾಂಡನ್ನು ಸಾಲ್ವ್ ಮಾಡಿ ರೈಟ್ ಹ್ಯಾಂಡ್ ಸಿಕ್ಕಿತ್ತು, ರೈಟ್ ಹ್ಯಾಂಡನ್ನು ಸಾಲ್ವ್ ಮಾಡಿ ಲೆಫ್ಟ್ ಹ್ಯಾಂಡ್ ಸಿಕ್ಕಿತ್ತು. ಸೊ ದಿಸ್ ಮಚ್ ಇಸ್ ಇನಫ್. ನೆಕ್ಸ್ಟ್ ಅದನ್ನೇ ಬರೆದ್ವಿ, ಪಿ ಟೆನ್ಸ್ ಟು ಕ್ಯೂ ಟೆನ್ಸ್ ಟು ಆರ್ ಅಂದರೆ ಪಿ ಆರ್ ಕ್ಯೂ ಆರ್. ನೆಕ್ಸ್ಟ್ ಹೆನ್ಸ್ ದಿಸ್ ಈಸ್ ಪ್ರೂವ್ಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದು ಕೂಡ ಮಾಡೆಲ್ ಪೇಪರ್ ಇದೆ. ಸೊ ಇದರಲ್ಲಿ ನಾವು ಫಸ್ಟ್ ಇಷ್ಟು ಸೆಟ್ಟನ್ನು ತಗೊಳ್ಳುವ. ನಾಟ್ ಆಫ್ ಪಿ ಆ್ಯಂಡ್ ನಾಟ್ ಆಫ್ ಕ್ಯೂ ಆ್ಯಂಡ್ ಆರ್ ಆಯಿತಾ. ಈಗ ನಾವಿಲ್ಲಿ ಏನು ಹಾಕುವ, ಬ್ರ್ಯಾಕೆಟ್ ಚೇಂಜ್ ಮಾಡುವ, ಅಸೋಸಿಯೇಟಿವ್ ಲಾ ಅಪ್ಲೈ ಮಾಡುವ. ಇದನ್ನು ಈಚೆ ತಂದ್ವಿ, ಬ್ರ್ಯಾಕೆಟ್ ಆಫ್ ಆರ್ ಹಾಕಿದ್ವಿ. ನೆಕ್ಸ್ಟ್ ನಾಟ್ ಇದ್ದರೆ ನಾಟ್ ಆರ್, ನಾಟನ್ನು ಹೊರಗೆ ತೆಗೆಯೋದು, ಒಳಗಿದು ಸಿಂಬಲ್ ಚೇಂಜ್, ದಟ್ ಈಸ್ ಡಿ ಮಾರ್ಗನ್ ಲಾ. ರಿಮೈನಿಂಗ್ ಇಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಎಂತ ಗೊತ್ತುಂಟು, ಇಲ್ಲಿ ಆರ್ ಬೇಕಾದದ್ದಲ್ಲ, ಸೊ ನಾವು ಆರಿಂದ ಸ್ಟಾರ್ಟ್ ಮಾಡುವ, ಹಾಗೆಂದು ನೆನ್ಪಿಟ್ಕೊಳ್ಳುವ. ಆರ್ ಬೇಕಲ್ಲ, ಸೊ ಈ ಆರನ್ನು ಇಲ್ಲಿ ಬರೆದ್ವಿ ಅಷ್ಟೇ
ನೆಕ್ಸ್ಟ್ ನಾಟ್ ಆಫ್ ಪಿ ಆರ್ ಕ್ಯೂ. ಸಪೋಸ್ ಇದೇ ಕ್ವಶನ್ ಬಂದರೆ ಅಷ್ಟೇ, ಆಯಿತಾ. ನೆಕ್ಸ್ಟ್ ಕಮ್ಯುನಿಕೇಟಿವ್ ಲಾ ಅಪ್ಲೈ ಮಾಡಿದ್ವಿ, ಆರನ್ನು ಈಚೆ ಇಟ್ವಿ, ಇದನ್ನು ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಷ್ಟು ಹಾಫ್ ಆಯ್ತಲ್ಲ, ನೆಕ್ಸ್ಟ್ ಇಷ್ಟು ಹಾಫ್ ತಗೊಳ್ಳುವ. ಕ್ಯೂ ಆ್ಯಂಡ್ ಆರ್ ಪಿ ಆ್ಯಂಡ್ ಆರ್, ಆಯಿತಾ. ನೆಕ್ಸ್ಟ್ ಎಗೇನ್ ಕಮ್ಯುನಿಕೇಟಿವ್ ಆರಿಂದ ಸ್ಟಾರ್ಟ್ ಮಾಡುವ ಅಂತ, ಆರ್ ಆ್ಯಂಡ್ ಕ್ಯೂ, ನೆಕ್ಸ್ಟ್ ಆರ್ ಆ್ಯಂಡ್ ಪಿ, ಇದನ್ನು ಉಲ್ಟಾ ಮಾಡಿ ಬರ್ದ್ವಿ. ಈಗ ನಮಗೆ ಆರ್ ಕ್ಯೂ ಮತ್ತು ಆರ್ ಪಿ ಇದೇನು ಗೊತ್ತಾ, ಇದು ಡಿಸ್ಟ್ರಿಬ್ಯೂಟಿವ್ ಲಾ. ಫಸ್ಟಿಗೆ ಎರಡು ಇನ್ಪುಟ್ ನಡುವೆ ಆ್ಯಂಡ್, ನೆಕ್ಸ್ಟ್ ಔಟ್ಸೈಡಲ್ಲಿ ಆರ್, ನೆಕ್ಸ್ಟ್ ಎಗೈನ್ ಇನ್ಸೈಡಲ್ಲಿ ಆ್ಯಂಡ್ ಇದ್ದರೆ ವಿ ಅಪ್ಲೈ ಡಿಸ್ಟ್ರಿಬ್ಯೂಟಿವ್ ಲಾ. ಏನಾಗುತ್ತೆ ಅದು, ಈ ಆರ್ ಇದೆ ಅಲ್ಲ, ಇದು ಒಳಗಡೆ ಹೋಗುತ್ತೆ, ನೆಕ್ಸ್ಟ್ ಆ್ಯಂಡ್ ಇಲ್ಲಿದೆ ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟ್ ಯಾವುದು 2 ಸಲ ರಿಪೀಟ್ ಆಗಿದೆ, ಆರ್ ಮತ್ತು ಆರ್ ರಿಪೀಟ್ ಆಗಿದೆ ಅಲ್ಲ, ಆರನ್ನು ಹೊರಗೆ ಇಡೋದು, ಸಿಂಬಲ್ ಹೊರಗಡೆ ನೆಕ್ಸ್ಟ್ ಈ ಸಿಂಬಲ್ ಒಳಗಡೆ ಕ್ಯೂ, ವಾಟ್ ಈಸ್ ದಿಸ್, ಆರ್ ಪಿ, ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟ್ ಎಗೇನೇನು ಆರಿಂದ ಸ್ಟಾರ್ಟ್ ಮಾಡಿವ, ಆರ್, ನೆಕ್ಸ್ಟ್ ಆರ್ ಪಿ ಕ್ಯೂ ಇದೆಲ್ಲ, ಇದನ್ನು ಸಹ ಅದೇ ಫಾರ್ಮೆಟಲ್ಲಿ ಬರೆಯುವ, ಆರ್ ಪಿ ಕ್ಯೂ ಉಲ್ಟಾ ಮಾಡಿದ್ವಿ, ಕಮ್ಯುಟೇಟಿವ್ ಲಾ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಆ ಎರಡು ಔಟ್ಪುಟ್ಟನ್ನು ಈಗ ನಾವೆಂಥ ಆಪ್ರೇಷನ್ನು, ಆರ್ ಆಪ್ರೇಷನ್ ಅಪ್ಲೈ ಮಾಡಬೇಕಿಲ್ಲಿ. ಆರ್ ಆಪ್ರೇಷನ್ನು ಎರಡನ್ನು ಬರೆದ್ವಿ. ಇನ್ನೊಂದೇನು ಗೊತ್ತಾ, ಈ ಸಿಂಬಲನ್ನು ಮರಿಬೇಡಿ, ಆಯಿತಾ. ಸೈಡಲ್ಲಿ ಮಾರ್ಕ್ ಕಟ್ ಮಾಡಿದರೂ ಮಾಡ್ಬೋದು. ಪ್ರೀವಿಯಸ್ಸಲ್ಲಿ ಸಹ ಸಿಂಬಲ್ ಆಗ್ತಾ ಹೋಗಿ ಸಾಲ್ವ್ ಮಾಡುವಾಗ. ನೆಕ್ಸ್ಟ್ ಫಸ್ಟಿಗೆ ಎಂತ ಸಿಕ್ಕಿತು, ಇದು ಫಸ್ಟಿಗೆ ಸಿಕ್ಕಿದ್ದು, ಇದು ಸೆಕೆಂಡಿಗೆ ಸಿಕ್ಕಿದ್ದು, ಆಯಿತಾ. ನೆಕ್ಸ್ಟ್ ಎಗೈನ್ ಇಲ್ಲಿ ನೋಡ್ಬೋದು, ಫಸ್ಟ್ ಆ್ಯಂಡ್ ಹೊರಗಡೆ ಆರ್ ಮತ್ತು ಒಳಗಡೆ ಆ್ಯಂಡ್, ಏನಾಗುತ್ತೆ ಕಾಮನ್ ಯಾವುದಿದೆ ಆರ್, ನೆಕ್ಸ್ಟ್ ರಿಮೈನಿಂಗನ್ನು ತೆಗೆದು ಈ ಸಿಂಬಲ್ ಒಳಗೋಯ್ತು ಆರ್. ದಿಸ್ ಈಸ್ ಡಿಸ್ಟ್ರಿಬ್ಯೂಟಿವ್ ಲಾ, ಆಯಿತಾ. ನೆಕ್ಸ್ಟ್ ಇನ್ವರ್ಸ್ ಲಾ ಇಲ್ಲಿಗೆ ಅಪ್ಲೈ ಮಾಡಿದ್ವಿ, ದಟ್ ಈಸ್ ನಥಿಂಗ್ ಬಟ್ ಟಿ ನಾಟ್ ಟೊಟಾಲಜಿ. ನೆಕ್ಸ್ಟ್ ಆರ್ ನಾಟ್ ಆಫ್ ಆ್ಯಂಡ್ ಆಫ್ ಟಿ ನಾಟ್. ನೆಕ್ಸ್ಟ್ ಬೈ ಐಡೆಂಟಿಟಿ ಲಾ ಟಿ ನಾಟ್ ಅಂದರೆ ಟ್ರೂ ಅಲ್ಲ, ಸೊ ದಿಸ್ ಈಸ್ ಆರ್. ಸೊ ರಿಕ್ವೈರ್ಡ್ ಈಸ್ ಆಲ್ಸೋ ಆರ್. ಸೊ ಈ ಥರ ತುಂಬ ಕ್ವಶನ್ ಇದೆ, ಸಾಲ್ವ್ ಮಾಡಿ. ಇಫ್ ಯು ನೀಡ್ ಮೋರ್ ಕ್ವಶನ್ ದೆನ್ ಗೋ ಟು VTU ಕೋಡ್ ವೆಬ್ಸೈಟ್ ಇನ್ ಗೂಗಲ್. ಸೊ ಅಲ್ಲಿ ನೋಟ್ಸಲ್ಲಿ ಪ್ಲೆಂಟಿ ಆಫ್ ಕ್ವಶನ್ಸ್ ಇದೆ, ಓಕೆ. ನೆಕ್ಸ್ಟ್ ರೂಲ್ಸ್ ಆಫ್ ಇನ್ಫರೆನ್ಸ್ ಟಾಪಿಕ್, ಇಲ್ಲಿ ಸಹ ತುಂಬ ಫಾರ್ಮುಲಾಸ್ ಇದೆ. ದಟ್ ಈಸ್ ಕಂಜಕ್ಟಿವ್ ಇಂಪ್ಲಿಫಿಕೇಷನ್, ಡಿಸ್ಟಂಕ್ಟಿವ್ ಆಂಪ್ಲಿಫಿಕೇಷನ್, ಸಿಲೋಲಿಸಮ್, ಮಾಡಸ್ ಪೋನ್ಸ್, ಮಾಡಸ್ ಟಾಲನ್ಸ್, ನೆಕ್ಸ್ಟ್ ಡಿಸ್ಟಂಕ್ಟಿವ್ ಸಿಲೋಲಿಸಮ್, ದೆನ್ ಕಾಂಟ್ರಡಿಕ್ಷನ್. ಸೊ ಕ್ವಶನಿಗೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊಂಡು ಹೋಗ್ತೇನೆ. ಸೊ ಇದು ಮಾಡೆಲ್ ಪೇಪರಿಂದ ಪಿ ಆ್ಯಂಡ್ ಪಿ ಟೆನ್ಸ್ ಟು ಕ್ಯೂ ಆರ್ ಎಸ್ ಆರ್, ನೆಕ್ಸ್ಟ್ ಆ್ಯಂಡ್ ಆರ್ ಟೆನ್ಸ್ ಟು ನಾಟ್ ಆಫ್ ಕ್ಯೂ, ಆಯಿತಾ. ಇಲ್ಲಿ ಸೊ ಎಸ್ ಆರ್ ಅಂತ ಇದ್ದರೆ ನಾಟ್ ಆಫ್ ಎಸ್ ಟೆನ್ಸ್ ಟು ಆರ್, ಆಯಿತಾ. ನೆಕ್ಸ್ಟ್ ಆರ್ ಟೆನ್ಸ್ ಟು ನಾಟ್ ಆಫ್ ಕ್ಯೂ. ನೆಕ್ಸ್ಟ್ ಪಿ ಟೆನ್ಸ್ ಟು ಕ್ಯೂ ಆರ್ ನಾಟ್ ಆಫ್ ಎಸ್ ನಾಟ್ ಆಫ್ ಕ್ಯೂ. ಇಲ್ಲಿಗೆ ನಾವು ರೂಲ್ ಆಫ್ ಸಿಲೋಲಿಸಮ್ ಅಂತ ಅಪ್ಲೈ ಮಾಡಿದ್ದು. ರೂಲ್ ಆಫ್ ಸಿಲೋಲಿಸಮ್ ಅಂದರೆ ಎ ಟೆನ್ಸ್ ಟು ಬಿ ಟೆನ್ಸ್ ಟು ಸಿ ಅಂತ ಇದ್ದರೆ ಬಿ ಕಟ್ಟಾಗಿ ರಿಮೈನಿಂಗ್ ಔಟ್ಸೈಡ್ ಇದು ಸಿಗ್ತದೆ. ಸೊ ಆರ್ ಇದೆಲ್ಲ ಆರ್ ಕಟ್ ಆಗ್ತದೆ. ನೆಕ್ಸ್ಟ್ ಎಸ್ ಟೆನ್ಸ್ ಟು ಕ್ಯೂ ಸಿಕ್ಕಿತು, ಎಸ್ ಟೆನ್ಸ್ ಟು ಕ್ಯೂ, ದಿಸ್ ಇಸ್ ರೂಲ್ ಆಫ್ ಸಿಲೋಲಿಸಮ್. ನೆಕ್ಸ್ಟ್ ಪಿ ನಾಟ್, ಎಗೈನ್ ಇಲ್ಲಿ ಪಿ ನಾಟ್ ಕ್ಯೂ ಇದ್ದರೆ, ನೆಕ್ಸ್ಟ್ ಇಲ್ಲಿ ಕಾಂಟ್ರಾ ಪಾಸಿಟಿವ್ ಅಂದರೆ ಏನಿಲ್ಲ, ಉಲ್ಟಾ ಮಾಡೋದು, ನೆಗೆಷನ್ ಸಿಂಬಲನ್ನು ತೆಗೆಯೋದು. ಇಫ್ ನೆಗೆಷನ್ ಸಿಂಬಲ್ ಇಲ್ಲದ್ರೆ ನೆಗೆಷನ್ ಸಿಂಬಲನ್ನು ಹಾಕೋದು, ಉಲ್ಟಾ ಮಾಡೋದು. ದಿಸ್ ಇಸ್ ಕಾಂಟ್ರಾ ಪಾಸಿಟಿವ್. ಇದಕ್ಕೆ ನಾವು ಕಾಂಟ್ರಾ ಪಾಸಿಟಿವ್ ಅಪ್ಲೈ ಮಾಡಿದ್ವಿ. ಕ್ಯೂ ಅನ್ನು ಈಚೆ ತಂದ್ವಿ, ಎಸ್ ಅನ್ನು ಈಚೆ ತಂದ್ವಿ. ಹೀಗೇನಾಯಿತು, ಪಿ ಟೆನ್ಸ್ ಟು ಕ್ಯೂ ಇದನ್ನೊಳಗಡೆ ಮಾಡಿದ್ವಿ, ಪಿ ಟೆನ್ಸ್ ಟು ಕ್ಯೂ ಆರ್ ಕ್ಯೂ ಟೆನ್ಸ್ ಟು ಎಸ್. ಈಗೇನು ರೂಲ್ ಆಫ್ ಸಿಲೋಲಿಸಮ್ ಹಾಕಿದರೆ ಎಂತಾಯಿತು, ಕ್ಯೂ ಹೋಯಿತು, ಪಿ ಎಸ್ ರಿಮೈನಿಂಗ್ ಆಯಿತು, ಪಿ ಎಸ್ ಸಿಕ್ಕಿತ್ತಾಯ್ತಾ. ಪಿ ಆ್ಯಂಡ್ ಪಿ ಟೆನ್ಸ್ ಟು ಎಸ್, ಇದು ರೂಲ್ ಆಫ್ ಸಿಲೋಲಿಸಮ್ ಅಪ್ಲೈ ಮಾಡಿ ಸಿಕ್ಕಿತು. ನೆಕ್ಸ್ಟ್ ರೂಲ್ ಆಫ್ ಡಿಸ್ಟಂಕ್ಟಿವ್ ಏನಾಗಿರ್ತದೆ ಅಂತಂದರೆ ಪಿ ದಿಸ್ ಈಸ್ ಕ್ಯಾನ್ಸಲ್ಸ್
ರೂಲ್ ಆಫ್ ಡಿಸ್ಟಂಕ್ಟಿವ್ ಆಂಪ್ಲಿಫಿಕೇಶನ್ ಪಿ ಅಂತಂದರೆ ಪಿ ಆರ್ ಕ್ಯೂ ಆಯಿತಾ. ಸೊ ಎಸ್ ಅಂದರೆ ನಾವು ಎಸ್ ಆರ್ ಟಿ ಬರೆದಿದ್ದೇವೆ. ಫೈನ್. ಬೈ ಅಪ್ಲೈಯಿಂಗ್ ರೂಲ್ ಆಫ್ ಡಿಸ್ಟಂಕ್ಟಿವ್ ಲಾ. ನೆಕ್ಸ್ಟ್ ಇಯರ್ ಪಿ ಟೆನ್ಸ್ ಟು ಎಕ್ಸ್, ಇಲ್ಲಿ ನಾವು ಮಾಡಸ್ ಪೋನ್ಸ್ ಹಾಕಿದ್ದಾಯ್ತಾ. ಮಾಡಸ್ ಪೋನ್ಸ್ ಅಂದರೆ ಪಿ ಟೆನ್ಸ್ ಟು ಪಿ, ನೆಕ್ಸ್ಟ್ ಪಿ ಟೆನ್ಸ್ ಟು ಕ್ಯೂ ಅಂತ ಇದ್ದರೆ ಪಿ ಕ್ಯಾನ್ಸಲ್ ಆಯಿತು, ಕ್ಯೂ ಸಿಕ್ಕಿತು. ಹಾಗೆಯೇ ಇಲ್ಲಿ ಪಿ ಇದೆ, ನೆಕ್ಸ್ಟ್ ಕೆಳಗಡೆ ಪಿ ಟೆನ್ಸ್ ಟು ಎಸ್ ಇದೆ, ಪಿ ಕ್ಯಾನ್ಸಲ್ ಆಯಿತು, ಎಸ್ ಸಿಕ್ಕಿತು. ಇಲ್ಲಿ ಯಾವುದು ಹಾಕಿದ್ದು ಮಾಡಸ್ ಪೋನ್ಸ್. ನೆಕ್ಸ್ಟ್ ಎಸ್ಸನ್ನು ಎಸ್ ಆರ್ ಟಿ ಬರೆದದ್ದು ಯಾವುದು ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ನೆಕ್ಸ್ಟ್ ರೂಲ್ ಆಫ್ ಇನ್ಫರೆನ್ಸಲ್ಲಿ ವಿ ಕಾಂಟ್ ಪ್ರೆಡಿಕ್ಟ್, ಇದೇ ಕ್ವಶನ್ ಬರ್ತದೆ ಅಂತ. ಬಂದರೆ ಪಾಸ್ ಅಷ್ಟೇ, ಬರದಿದ್ದರೆ ಡೋಂಟ್ ನೋ. ನೆಕ್ಸ್ಟ್ ಇದು ಕೂಡ ರೂಲ್ ಆಫ್ ಇನ್ಫರೆನ್ಸಿಂದ. ಸೊ ಕ್ವಶನ್ ಹೀಗೆ ಸಹ ಬರ್ಬೋದು ಅವ್ರು ಹಾಗೆ ಸಹ ಬರ್ಬೋದು. ಹೀಗೆ ಬಂದರೆ ಏನು ಗೊತ್ತಾ, ಫಸ್ಟ್ ಇನ್ಪುಟನ್ನು ಬರೆದ್ವಿ, ನೆಕ್ಸ್ಟ್ ಆ್ಯಂಡ್ ಆಪ್ರೇಷನ್, ಸೆಕೆಂಡ್ ಇನ್ಪುಟ್ ಬರೆದ್ವಿ, ನೆಕ್ಸ್ಟ್ ಆ್ಯಂಡ್ ಆಪ್ರೇಷನ್, ನೆಕ್ಸ್ಟ್ ಥರ್ಡ್ ಬರೆದ್ವಿ ಆ್ಯಂಡ್, ನೆಕ್ಸ್ಟ್ ಫೋರ್ತ್ ಬರೆದ್ವಿ ಆ್ಯಂಡ್. ಇಲ್ಲಿ ಬರೆಯುವಾಗ ಉಂಟಲ್ಲ ಮಾಡಸ್, ಇಲ್ಲಿ ಬರೆಯುವಾಗ ಏನು ಮಾಡಿದ್ದೇನೆಂದರೆ ನಾಟ್ ಎಸ್ಸನ್ನು ಹೊರಗಡೆ ಇಟ್ಟು, ನೆಕ್ಸ್ಟ್ ನಾಟ್ ಯು ಒಳಗಡೆ ಇದೆ, ನೆಕ್ಸ್ಟ್ ನಾಟ್ ಯು ಟೆನ್ಸ್ ಟು ನಾಟ್ ಆಫ್ ಟಿ ಬ್ರ್ಯಾಕೆಟನ್ನು ಒಳಗಡೆ ಹಾಕಿದೆ ಆಯಿತಾ. ನಾಟ್ ಎಸ್ ಹೊರಗಡೆ ಬಂದಿದೆ. ಸೊ ಈಗ ಇಲ್ಲಿ ನಾಟ್ ಪಿ ಆರ್ ಕ್ಯೂ ಆರ್ ವಾಟ್ ಈಸ್ ದಿಸ್ ಆ್ಯಂಡ್ ಆರ್ ಟೆನ್ಸ್ ಟು ಎಸ್ ಆರ್ ಟಿ ಆಯಿತಾ. ನೆಕ್ಸ್ಟ್ ಇಲ್ಲಿ ನಾಟ್ ಆಫ್ ಪಿ, ಓಕೆ, ಇದು ನಾಟ್ ಪಿ ಆರ್ ಕ್ಯೂ, ಇಲ್ಲಿ ಟೆನ್ಸ್ ಟು ಆರ್ ಇದೆ ಆಯಿತಾ, ಟೆನ್ಸ್ ಟು ಆರ್. ನೆಕ್ಸ್ಟ್ ಆ್ಯಂಡ್ ಆರ್ ಟೆನ್ಸ್ ಟು ದಿಸ್, ಇಲ್ಲಿ ಆರ್ ಕಟ್ ಆಯಿತು, ಅದೆಂಥ ರೂಲ್ ಆಫ್ ಸಿಲೋಲಿಸಮ್. ನೆಕ್ಸ್ಟ್ ನಾಟ್ ಆಫ್ ಪಿ ಆರ್ ಕ್ಯೂ ಟೆನ್ಸ್ ಟು ಎಸ್ ಆರ್ ಟಿ ಆಯಿತಾ. ನೆಕ್ಸ್ಟ್ ನಾಟ್ ಎಸ್ ಹೊರಗಡೆ ಇದೆ. ನೆಕ್ಸ್ಟ್ ಇಲ್ಲಿ ಮಾಡೆಸ್ಪಾನ್ಸ್ ಏನು ಹೇಳ್ತದೆ, ಪಿ ಕ್ಯೂ ಇದ್ದರೆ ಪಿ ಕಟ್ಟಾಗಿ ಕ್ಯೂ ಸಿಗ್ತದೆ. ಹಾಗೆಯೇ ಇಲ್ಲಿ ಯು ಇದೆ, ಯು ಮತ್ತು ಟೆನ್ಸ್ ಟು ಯು ಟಿ ಇದೆ, ಸೊ ಯು ಕಟ್ಟಾಗಿ ನಾಟ್ ಆಫ್ ಟಿ ಸಿಕ್ಕಿತ್ತಾಯ್ತಾ. ನಾಟ್ ಆಫ್ ಟಿ ನಾಟ್ ಆಫ್ ಎಸ್ ಒಟ್ಟಿಗೆ ಬರೀರಿ. ನೆಕ್ಸ್ಟ್ ನಾಟ್ ಆಫ್ ಎಸ್ ಆರ್ ಟಿ, ನೆಕ್ಸ್ಟ್ ಹಿಯರ್ ನಾಟ್ ಆಫ್ ಪಿ ಆರ್ ಕ್ಯೂ ಟೆನ್ಸ್ ಟು ಎಸ್ ಆಫ್ ಆರ್ ಟಿ. ಇದು ಯಾವುದು ಡಿ ಮಾರ್ಗನ್ ಲಾ. ನಾಟನ್ನು ಹೊರಗೆ ತೆಗೆದ್ವಿ, ಸಿಂಬಲನ್ನು ಚೇಂಜ್ ಮಾಡಿದ್ವಿ, ನಾಟನ್ನು ಹೊರಗೆ ತೆಗೆದ್ವಿ, ಸಿಂಬಲನ್ನು ಚೇಂಜ್ ಮಾಡಿದ್ವಿ. ಕರೆಕ್ಟ್ ಅಲ್ಲ? ರಾಂಗ್ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಓಕೆ. ನೆಕ್ಸ್ಟ್ ನಾಟನ್ನು ಹೊರಗೆ ಬರೆದ್ವಿ, ನಾಟ್ ಆಫ್ ಪಿ ಆರ್ ಕ್ಯೂ, ನೆಕ್ಸ್ಟ್ ಪಿ, ನೆಕ್ಸ್ಟ್ ಹಿಯರ್ ಎಂತಾಯಿತು, ನಾಟ್ ಆಫ್ ಪಿ ಆರ್ ಕ್ಯೂ ಎಸ್ ಯು ಟಿ ಇದೆ ಅಲ್ಲ, ಇಲ್ಲಿ ಪಿ ಎಸ್ ಯು ಟಿ ಇದೆ, ಸೇಮ್ ಇದೆ. ನೆಕ್ಸ್ಟ್ ಮಾಡಸ್ ಟಾಲರೆನ್ಸ್ ಏನು ಹೇಳುತ್ತೆ, ಪಿ ಟೆನ್ಸ್ ಟು ಕ್ಯೂ, ನಾಟ್ ಆಫ್ ಕ್ಯೂ ಇದ್ದರೆ ಕ್ಯೂ ಹೋಯಿತು, ನಾಟ್ ಆಫ್ ಪಿ ರಿಮೈನಿಂಗ್ ಈಸ್ ಮಾಡಸ್ ಟಾಲರೆನ್ಸ್. ನೆಕ್ಸ್ಟ್ ಪಿ ಆ್ಯಂಡ್ ಎಗೇನ್ ನಾಟ್ ಪಿ ಆರ್ ಕ್ಯೂ ಅಂದರೆ ಪಿ ಆ್ಯಂಡ್ ಕ್ಯೂ ಅಂದರೆ ಪಿ ಎ, ಸೊ ಇಲ್ಲಿ ನಾಟ್ ಆಫ್ ಇದೆ, ದಟ್ ಈಸ್ ಕ್ಯೂ ಎ. ನೆಕ್ಸ್ಟ್ ಇಲ್ಲಿ ಸಿಂಬಲ್ ಉಲ್ಟಾ ಇದೆ. ನೆಕ್ಸ್ಟ್ ನಾಟ್ ಆಫ್ ಕ್ಯೂ, ಪಿ ಆ್ಯಂಡ್ ನಾಟ್ ಆಫ್ ಕ್ಯೂ ಅಂದರೆ ಪಿ, ಕಂಜಕ್ಟಿವ್ ಸಿಂಪ್ಲಿಫಿಕೇಷನ್. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ, ಟ್ರೈ ಟು ಸಾಲ್ವ್ ದಿಸ್ ಆಲ್ಸೋ. ನೆಕ್ಸ್ಟ್ ಪ್ರೂಫಿಂದ ಡೈರೆಕ್ಟ್ ಪ್ರೂಫ್, ಇಂಡೈರೆಕ್ಟ್ ಪ್ರೂಫ್, ಮತ್ತೊಂದು ಕಾಂಟ್ರಡಿಕ್ಷನ್ ಪ್ರೂಫ್. ಸೊ ಇದರಿಂದ ಕೂಡ ಕ್ವಶನ್ ಬಂದಿದೆ ಆಯಿತಾ. ಈ ಕಾನ್ಸೆಪ್ಟ್ ಏನು ಹೇಳುತ್ತೆ, ಲೈಕ್ ಒಂಥರ ಥಿಯರಮ್ ಇದ್ದ ಥರ. ನಮಗೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಪಿ ಆ್ಯಂಡ್ ಕ್ಯೂ, ಪಿ ಟೆನ್ಸ್ ಟು ಕ್ಯೂ, ಪಿ ಒಂದು ಸ್ಟೇಟ್ಮೆಂಟ್, ಕ್ಯೂ ಒಂದು ಸ್ಟೇಟ್ಮೆಂಟ್, ಪಿ ಟೆನ್ಸ್ ಟು ಕ್ಯೂ ಆಯಿತಾ. ಡೈರೆಕ್ಟ್ ಪ್ರೂಫಲ್ಲಿ ಏನು ಮಾಡಬೇಕು, ಹೈಪೋಥಿಸಿಸ್ ನಾವು ಪಿಯನ್ನು ಟ್ರೂ ಅಂತ, ಇದು ಟ್ರೂ ಆಯಿತಾ, ಪಿಯನ್ನು ಟ್ರೂ ಅಂತ ತಗೊಳ್ಬೇಕು ಹೈಪೋಥಿಸಿಸ್. ಅನಾಲಿಸಿಸ್ ಏನು ಮಾಡಬೇಕು, ಕ್ಯೂ ಸಹ ಟ್ರೂ, ಹಾಗಾದರೆ ಪಿ ಟ್ರೂವಾ, ನೆಕ್ಸ್ಟ್ ಕ್ಯೂ ಸಹ ಟ್ರೂ ಅಂತ ಅನಾಲಿಸಿಸ್ ಮಾಡಿ ಶೋ ಮಾಡಬೇಕು. ನೆಕ್ಸ್ಟ್ ಕನ್ಕ್ಲೂಷನ್ ಅಂತ, ಪಿ ಟೆನ್ಸ್ ಟು ಕ್ಯೂ ಅಂದರೆ ಟ್ರೂ. ಇನ್ನೊಂದು ಸಲ ಹೇಳ್ತೇನೆ, ಡೈರೆಕ್ಟ್ ಪ್ರೂಫಲ್ಲಿ ಡೈರೆಕ್ಟ್ ಪಿ ಟೆನ್ಸ್ ಟು ಕ್ಯೂ ಇರುತ್ತೆ ಅಲ್ಲ, ಹೈಪೋಥಿಸಿಸ್ ಅಂತ ಪಿ ಈಸ್ ಟ್ರೂ, ಅನಾಲಿಸಿಸ್ ಅಂತ ಕ್ಯೂ ಈಸ್ ಆಲ್ಸೋ ಟ್ರೂ, ಕನ್ಕ್ಲೂಷನ್ ಅಂತ ಪಿ ಟೆನ್ಸ್ ಟು ಕ್ಯೂ ಈಸ್ ಟ್ರೂ. ಅದು ಡೈರೆಕ್ಟ್ ಪ್ರೂಫ್.
ನೆಕ್ಸ್ಟ್ ಇಂಡೈರೆಕ್ಟ್ ಪ್ರೂಫ್. ಎಗೇನು ಅದೇ ಸ್ಟೇಟ್ಮೆಂಟಿಗೆ ಇಂಡೈರೆಕ್ಟಾಗಿ ಮಾಡಬೇಕಂತ ಪಿ ಟೆನ್ಸ್ ಟು ಕ್ಯೂ ಸ್ಟೇಟ್ಮೆಂಟ್ ಇರ್ತದೆ. ಇಂಡೈರೆಕ್ಟ್ ಅಂದರೆ ಕಾಂಟ್ರಡಿಕ್ಷನ್ ಅಲ್ಲ, ಕಾಂಟ್ರಾಪಾಸಿಟಿವ್ ಅಂತಂದರೆ ನನಗೇನಿಲ್ಲಿದೆ, ಉಲ್ಟಾ ಬರೆಯೋದು, ನಾಟ್ ಹಾಕೋದು, ಕಾಂಟ್ರಾಪಾಸಿಟಿವ್ ಉಲ್ಟಾ ಮಾತಾಡೋದು, ಆಯಿತಾ. ನಾಟ್ ಕ್ಯೂ ನಾಟ್ ಪಿ ತೆಕ್ಕೊಂಡ್ವಿ. ನಾಟ್ ಪಿ ನಾಟ್ ಕ್ಯೂ ಆ್ಯಂಡ್ ಹೈಪೋಥಿಸಿಸ್ ಅಂತ ಪಾಸಿಟಿವ್. ನಾಟ್ ಕ್ಯೂ ಟೆನ್ಸ್ ಟು ನಾಟ್ ಪಿ ಈಸ್ ಟ್ರೂ ಆ್ಯಂಡ್ ನಾಟ್ ಆಫ್ ಕ್ಯೂ ಈಸ್ ಟ್ರೂ. ಫಸ್ಟ್ ಒನ್ ನಾಟ್ ಕ್ಯೂ ನಾಟ್ ಪಿ ಈಸ್ ಟ್ರೂ ಅಂತ ತೆಕೊಂಡ್ರೆ ನೆಕ್ಸ್ಟ್ ಇದು ಕೂಡ ಟ್ರೂ, ನಾಟ್ ಕ್ಯೂ ಈಸ್ ಟ್ರೂ, ಇದು ಹೈಪೋಥಿಸಿಸ್. ಅನಾಲಿಸಿಸ್ ಅಂತ ನಾಟ್ ಪಿ ಈಸ್ ಟ್ರೂ. ಅನಾಲಿಸಿಸ್ ಏನು ಮಾಡಬೇಕು, ನಾಟ್ ಪಿ ಈಸ್ ಟ್ರೂ ಅಂತ ಹೇಳಬೇಕು. ಕನ್ಕ್ಲೂಷನ್ ಅಂತ ನಾಟ್ ಕ್ಯೂ ಟೆನ್ಸ್ ಟು ನಾಟ್ ಪಿ ಈಸ್ ಟ್ರೂ, ಹೆನ್ಸ್ ಪಿ ಟೆನ್ಸ್ ಟು ಕ್ಯೂ ಈಸ್ ಟ್ರೂ. ಇದು ಇಂಡೈರೆಕ್ಟ್ ಪ್ರೂಫ್. ನೆಕ್ಸ್ಟ್ ಕಾಂಟ್ರಾಪಾಸಿಟಿವ್ ಪ್ರೂಫ್. ನೆಕ್ಸ್ಟ್ ಕಾಂಟ್ರಡಿಕ್ಷನ್ ಅಂದರೆ ಅಂತ ಎಗೇನ್ ಸ್ಟೇಟ್ಮೆಂಟ್ ಇರುತ್ತೆ. ಕಾಂಟ್ರಡಿಕ್ಷನಲ್ಲಿ ಪಿ ಟೆನ್ಸ್ ಟು ಕ್ಯೂ ಈಸ್ ಫಾಲ್ಸ್, ಆಯಿತಾ. ನಾವೀಗ ಕಲ್ತ್ವಿ. ಸೊ ಕಾಂಟ್ರಡಿಕ್ಷನಲ್ಲಿ ನಾವಂದರೆ ಇಂಪ್ಲಿಯೈಡ್ ಲಾ ಏನಲ್ಲಿ ಪಿ ಟೆನ್ಸ್ ಟು ಕ್ಯೂ ಕಂಡೀಷ್ನಲ್ ಲಾ ಯಾವಾಗ ಫಾಲ್ಸ್ ಆಗೋದು, 1 to 0 ಇದ್ದರೆ 0 ಆಗುತ್ತೆ ಅಂತ ಕಲ್ತ್ವಿ, ಹೌದಾ. ಈಗ ನಾವು ಹೈಪೋಥಿಸಿಸ್ ಏನು ಕನ್ಸಿಡರ್ ಮಾಡಬೇಕು, ಪಿ ಟೆನ್ಸ್ ಟು ಕ್ಯೂ ಈಸ್ ಫಾಲ್ಸ್ ಅಂದರೆ ಪಿ ಈಸ್ ಟ್ರೂ, ಕ್ಯೂ ಈಸ್ ಫಾಲ್ಸ್. ಪಿ ಈಸ್ ಟ್ರೂ, ಕ್ಯೂ ಈಸ್ ಫಾಲ್ಸ್, ಇದು ಹೈಪೋಥಿಸಿಸ್. ಅನಾಲಿಸಿಸ್ ಏನು ಮಾಡಬೇಕು, ಈ ಕ್ಯೂ ಅನ್ನು ಫಾಲ್ಸ್ ಅಂತ ತಗೊಂಡಿಯಲ್ಲ, ಅದನ್ನು ನಾವು ಟ್ರೂ ಅಂತ ತಗೊಳ್ಬೇಕು. ಆಗ ಔಟ್ಪುಟ್ ಏನಾಯಿತು, ಟ್ರೂ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಇದು ಕಾಂಟ್ರಡಿಕ್ಷನ್ ಲಾ. ಕ್ವಶನ್ ಏನು ಕೊಟ್ಟಿದ್ದಾರೆ, ಇಫ್ ಎನ್ ಈಸ್ ಆಡ್ ಇಂಟೀಜರ್ ದೆನ್ n+9 ಈಸ್ ಈವನ್ ಇಂಟೀಜರ್. ಇದನ್ನು ನೀವು ಡೈರೆಕ್ಟ್, ಇಂಡೈರೆಕ್ಟ್ ಆ್ಯಂಡ್ ಕಾಂಟ್ರಡಿಕ್ಷನ್ ಲಾ ಅಪ್ಲೈ ಮಾಡಬೇಕು. ಡೈರೆಕ್ಟಲ್ಲಿ ನಾವೆಂತ, ಈಗ ಪಿ ಅಂತಂತಂದರೆ ತಗೊಳ್ತೀರಿ ಎನ್ ಈಸ್ ಆಡ್ ಇಂಟೀಜರ್, ಕ್ಯೂ ಎಂತ ತಗೊಳ್ತೀರಿ n+9 ಈಸ್ ಈವನ್ ಇಂಟೀಜರ್, ಆಯಿತಾ. ಅನಾಲಿಸಿಸ್ ಏನು ಮಾಡಬೇಕು, ಈಗ ನಾವು ಹೈಪೋಥಿಸಿಸ್ ಅಂತ ಪಿ ಈಸ್ ಟ್ರೂ, ಪಿ ಅಂದರೆ ಎಂತ, ಆಡ್, ಅಸ್ಯೂಮ್ ದಟ್ ಎನ್ ಈಸ್ ಎನ್ ಆಡ್ ಇಂಟೀಜರ್. ಆಡ್ ಇಂಟೀಜರ್ ಅಂದರೆ ಎಂತ, ಈವನ್ ಇಂಟೀಜರ್ ಅಂದರೆ 2k, ಆಡ್ ಇಂಟೀಜರ್ ಅಂದರೆ 2k+1 ಫಾರ್ ಸಮ್ k ಬಿಲಾಂಗ್ಸ್ ಟು ಇಂಟೀಜರ್, ಆಯಿತಾ. ಇಟ್ ಈಸ್ ಇಂಟೀಜರ್. ನೆಕ್ಸ್ಟ್ ಅನಾಲಿಸಿಸ್ ಅಂತ ಪಿ ಈಸ್ ಟ್ರೂ ಅಂತ ತಗೊಂಡ್ವಿ, ಕ್ಯೂ ಈಸ್ ಟ್ರೂ ಅಂತ ತೋರಿಸಬೇಕು, ಆಯಿತಾ. ಅದಕ್ಕೇನು ಮಾಡೋದು, ಫಸ್ಟ್ n+9 ಈಸ್ ಈವನ್, ಆಯಿತಾ. ಕ್ಯೂ ಈಸ್ ಟ್ರೂ ಅಂತ ತಗೊಂಡ್ವಿ, ನೆಕ್ಸ್ಟ್ ಅದನ್ನು ಶೋ ಮಾಡಬೇಕು. ಕ್ಯೂ ಈಸ್ ಅಂದರೆ n+9, ಎನ್ ಅಂದರೆ ಅಂತ 2k+1 +9, ಆಯಿತಾ. 2k+1 +9 ಅಂದರೆ 2k+10, 2 ಅನ್ನು ಹೊರಗೆ ಇಟ್ಟರೆ k+5, k+5 2 ಇಂಟು ಮಲ್ಟಿಪ್ಲಿಕೇಶನ್ ಆಫ್ ಸಮಥಿಂಗ್ ಅಂದರೆ ಈಸ್ ಟ್ರೂ, ಏನದು ಈವನ್ ಅಲ್ಲ, n+9 ಈಸ್ ಈವನ್, ಶೋ ಮಾಡಿದರೆ ಈವನ್ ಅಂತ. ಹಾಗಾಗಿ ಪಿ ಟೆನ್ಸ್ ಟು ಕ್ಯೂ ಈಸ್ ಟ್ರೂ, ಆಯಿತಾ. ಡೈರೆಕ್ಟ್ ಆಯಿತು. ನೆಕ್ಸ್ಟ್ ಇಂಡೈರೆಕ್ಟ್ ಅಂದರೆ ಕಾಂಟ್ರಾಪಾಸಿಟಿವ್, ಉಲ್ಟಾ ತಗೊಳ್ಬೇಕು. ನಾಟ್ ಆಫ್ ಕ್ಯೂ, n+9 ಈಸ್ ಈವನ್ ಅಂತ ಇದೆ ಅಲ್ಲ, ನೀವೇನು ತಗೊಳ್ಬೇಕು, n+9 ಈಸ್ ಆಡ್. ನೆಕ್ಸ್ಟ್ ನಾಟ್ ಆಫ್ ಕ್ಯೂ ಈಸ್ ಟ್ರೂ, ಆಯಿತಾ. n+9 ಈಸ್ ಆಡ್, ಅದು ಟ್ರೂ, ಆಯಿತಾ. ನೆಕ್ಸ್ಟ್ ಅನಾಲಿಸಿಸ್ ಏನು ಮಾಡಬೇಕು, ನಾಟ್ ಆಫ್ ಪಿ ಈಸ್ ಟ್ರೂ, ನಾಟ್ ಆಫ್ ಪಿ ಅಂದರೆ ಎನ್ ಈಸ್ ಈವನ್ ಅಂತ ಪ್ರೂವ್ ಮಾಡಬೇಕು. ಸೊ n+9 ಈಸ್ ಆಡ್ ಅಂತ ತಗೊಂಡ್ರಿ, n+9 ಆಡ್ ಅಂದರೆ 2k+1 ಫಾರ್ ಆಲ್ ಇಂಟೀಜರ್, k ಬಿಲಾಂಗ್ಸ್ ಟು ಇಂಟೀಜರ್. n ಅಂದ್ರೇನು, 2k+1 -9, n = 2k+1 -9 ಅಂದರೆ 8, n ಈಸ್ 2 ಇಂಟು k - 4, n ಈಸ್ ಈವನ್, ನಾಟ್ ಆಫ್ ಪಿ ಈಸ್ ಟ್ರೂ, ಪಿ ಟೆನ್ಸ್ ಟು ಕ್ಯೂ ಈಸ್ ಟ್ರೂ. ನೆಕ್ಸ್ಟ್ ಕಾಂಟ್ರಡಿಕ್ಷನ್ ಅಂದರೆ ಕಂಡೀಷ್ನಲ್, ಎರಡು ಪಿ ಟೆನ್ಸ್ ಟು ಕ್ಯೂ ಈಸ್ ಫಾಲ್ಸ್ ಅಂತ ತಗೊಂಡ್ರಿ, ಪಿ ಟೆನ್ಸ್ ಟು ಕ್ಯೂ ಈಸ್ ಫಾಲ್ಸ್, ಪಿ ಈಸ್ ಟ್ರೂ ಆ್ಯಂಡ್ ಕ್ಯೂ ಈಸ್ ಫಾಲ್ಸ್, ಆಯಿತಾ. ಅನಾಲಿಸಿಸ್ ಏನಂತ ಮಾಡಬೇಕು, ಕ್ಯೂ ಈಸ್ ಫಾಲ್ಸ್. ಕ್ಯೂ ಫಾಲ್ಸ್ ಅಂತಂದರೆ n+9 ಈಸ್ ಆಡ್, ಈವನ್ ಅಲ್ಲ, ಆಡ್. n+9 ಆಡ್ ಅಂತಂದರೆ 2k+1 ಫಾರ್ ಸಮ್ ಇಂಟೀಜರ್, n ಅಂತಂದರೆ 2k - 8, n ಅಂದರೆ 2 ಅನ್ನು ಹೊರಗಿಟ್ರಿ, k - 4 ಈಸ್ ಈವನ್, ಪಿ ಟೆನ್ಸ್ ಟು ಕ್ಯೂ ಈಸ್ ಟ್ರೂ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಫಾರ್ ಎನಿ 2 ಆಡ್ ಇಂಟೀಜರ್ m ಆ್ಯಂಡ್ n, m+n ಈಸ್ ಈವನ್, n ಈಸ್ ಆಡ್. ಡೈರೆಕ್ಟ್ ಪ್ರೂಫ್ ಅಲ್ಲ, ಈಗ ನಮ್ಮ ಫಸ್ಟ್ ಕಂಡೀಷನ್ m+n, ಯಾವುದು ರೂಲ್ಸ್ ಅಪ್ಲೈ ಮಾಡ್ಬೋದು. ಸೊ ಡೈರೆಕ್ಟ್, ಸೊ ನಾನು m ಮತ್ತು n ಆರ್ ಆಡ್ ಅಂತ ತಗೊಳ್ತೇನೆ, m ಆ್ಯಂಡ್ n ಆರ್ ಆಡ್.
ಕ್ಯೂ ಅಂದರೆ ಎಮ್ ಪ್ಲಸ್ ಎನ್ ಈಸ್ ಈವನ್ ಅಂತ ತಗೊಳ್ತೇನೆ. ಆರ್ ಅಂದರೆ ಎಮ್ ಆ್ಯಂಡ್ ಎನ್ ಈಸ್ ಆಡ್. ಆಯಿತಾ? ಹೈಪೋಥಿಸಿಸ್ ನಾನೀಗ ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡ್ತಿದ್ದೇನೆ. ಹೈಪೋಥಿಸಿಸ್ ಏನಂತ, ಎಮ್ ಆ್ಯಂಡ್ ಎನ್ ಈಸ್ ಟ್ರೂ ಅಂದರೆ ಎಮ್ ಮತ್ತು ಎನ್ ಆಡ್ ಎಂತ 2k1 + 1 2k2 + 2 ಫಾರ್ ಇಂಡೀಜರ್ k1 ಆ್ಯಂಡ್ k2. ಅನಾಲಿಸಿಸ್ ಏನು, ಎಮ್ ಪ್ಲಸ್ ಎನ್, ನಮಗೆ ಬೇಕು ಏನು, ಎಮ್ ಪ್ಲಸ್ ಎನ್ ಈಸ್ ಈವನ್ ಅಂತ ಪ್ರೂವ್ ಮಾಡಬೇಕು. 2k + 1 + 2k + 2. ನೆಕ್ಸ್ಟ್ 2k1 + 2k2 + 1 + 1 ಅಂದರೆ +2. 2 ಅನ್ನು ಹೊರಗೆ ಇಟ್ಟರೆ k1 + k2 + 1. 2 ಈಸ್ ಮಲ್ಟಿಪ್ಲೈ ಬೈ 2 ಅಲ್ಲ, ಸೊ ಡಿವಿಸಿಬಲ್ ಬೈ 2 ಅಂದರೆ ಇದು ಈವನ್, ಎಮ್ ಪ್ಲಸ್ ಎನ್ ಈಸ್ ಈವನ್, ಹೆನ್ಸ್ ವಿ ಪ್ರೂವ್ಡ್. ನೆಕ್ಸ್ಟ್ ಎಮ್ ಎನ್ ಈಸ್ ಆಡ್, ಪಿ ಅಂದರೆ ಎಮ್ ಎನ್ ಆರ್ ಆಡ್, ಇದನ್ನೇ ಕಂಡೀಷನ್ ತಗೊಂಡ್ವಿ. ಎಗೈನ್ ಡೈರೆಕ್ಟ್ ಪ್ರೂಫ್ ಅಪ್ಲೈ ಮಾಡ್ತಿದ್ದೇವೆ. ಎಮ್ ಆ್ಯಂಡ್ ಎನ್ ಅಂತ ತಗೊಳ್ವಿ. ಎಮ್ ಮತ್ತು ಎನ್ ಆಡ್ ಅಂತ ತಗೊಂಡ್ವಿ. 2k1 + 1 2k2 + 1. ಆಯಿತಾ? ನಮಗೇನು ಪ್ರೂವ್ ಮಾಡಬೇಕು, ಎಮ್ ಎನ್ ಮಲ್ಟಿಪ್ಲಿಕೇಶನ್ ಈಸ್ ಆಡ್. ಎಮ್ ಅಂದರೆ 2k1 + 1 × 2k2 + 2. ಎಗೇನ್ ಮಲ್ಟಿಪ್ಲಿಕೇಶನ್ ಹಾಕಿ 2 ಅನ್ನು ಕಾಮನ್ ನೀಡಿ ರಿಮೈನಿಂಗ್ 1 ಆಗ್ತದೆ. +1 ಅಂತಂದರೆ ಅದು ಆಡ್ ನಂಬರ್, ಹಾಗಾಗಿ ಎಮ್ ಮತ್ತು ಎಮ್ ಎನ್ ಈಸ್ ಆಡ್. ಆಯಿತಾ? ಇದು ಯಾವುದು, ಡೈರೆಕ್ಟ್, ಇಂಡೈರೆಕ್ಟ್ ಮತ್ತು ಕಾಂಟ್ರಡಿಕ್ಷನ್. ನೆಕ್ಸ್ಟ್ ಕ್ವಾಂಟಿಫೈಯರಿಂದ ಕ್ವಶನ್. ಕ್ವಾಂಟಿಫೈಯರಲ್ಲಿ ಏನಂದರೆ ಒಂದು ಯೂನಿವರ್ಸ್ ಕೊಟ್ಟಿರ್ತಾರೆ. ಯೂನಿವರ್ಸ್ ಇಲ್ಲಿ ಯಾವುದು, p(x), q(x), r(x), s(x) ಆ್ಯಂಡ್ t(x). ಆಯಿತಾ? p(x)ಗೆ ಇದು ಕ್ವಶನ್, ಇಷ್ಟು ಸಹ ಕ್ವಶನ್. p(x) ಅಂದರೆ ಒಂದೊಂದು ಕಂಡೀಷನ್. ನಾವೆಂತ ಈಗ ಇದು ಯೂನಿವರ್ಸ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾರೆ. ಆಯಿತಾ? ಕ್ವಶನ್ ಎಂತ, ಅಟ್ಲೀಸ್ಟ್ ಒನ್ ಇಂಡೀಜರ್ ಈಸ್ ಈವನ್, ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಡೀಜರ್ ದಟ್ ಈಸ್ ಈವನ್, ಎಕ್ಸ್ ಈಸ್ ಅ ಈವನ್, ದೆನ್ ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಸಾರಿ ಇದನ್ನು ನಾವು ಟ್ರೂ ಆರು ಫಾಲ್ಸ್ ಅಂತ ಅಲ್ಲ ಮಾಡಲಿಕ್ಕೆ, ಇದನ್ನು ನಾವು ಕ್ವಾಂಟಿಫೈಯರಲ್ಲಿ ಬರೀಲಿಕ್ಕೆ. ಆಯಿತಾ? ಕ್ವಾಂಟಿಫೈಯರ್ ಅಂದರೆ ಎಂತ, 1 minute ಐ ವಿಲ್ ಟೆಲ್. ಓಕೆ, ನೆಕ್ಸ್ಟ್ ಎಕ್ಸ್ ಈಸ್ ಈವನ್, ದೆನ್ ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ದಿಸ್ ಈಸ್ ನೋ ಈವನ್ ಇಂಡೀಜರ್ ಡಿವಿಸಿಬಲ್ ಬೈ 7. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಅ ಇಂಡೀಜರ್ ದಟ್ ಈಸ್ ಡಿವಿಸಿಬಲ್ ಬೈ 3. ಇದು ಕ್ವಶನ್. ಆಯಿತಾ? ಸೊ ಕ್ವಾಂಟಿಫೈಯರಲ್ಲಿ 2 ಟೈಪ್ ಇರ್ತದೆ, ಅದು ಯೂನಿವರ್ಸಲ್ ಕ್ವಾಂಟಿಫೈಯರ್ ಮತ್ತು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್. ಯೂನಿವರ್ಸಲ್ ಅಂದರೆ ಎಲ್ಲದಕ್ಕೆ, ಅಂದರೆ ಫಾರ್ ಆಲ್, ಫಾರ್ ಎವ್ರಿ, ಫಾರ್ ಎನಿ, ಫಾರ್ ಈಚ್, ಅಂದರೆ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಎಸ್, p(x). p(x) ಅಂದರೆ ಯಾವುದೇ ಇದು ಕಂಡೀಷನ್. ಆಯಿತಾ? ಯಾವುದು ಸಹ ಆಗಲಿ. ನೆಕ್ಸ್ಟ್ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಅಂದರೆ ಫಾರ್ ಸಮ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್, ದೇರ್ ಎಕ್ಸಿಸ್ಟ್ ಫಾರ್ ಸಮ್, ಈ ಸಿಂಬಲ್. ಯೂನಿವರ್ಸಲ್ ಅಂದರೆ ಫಾರ್ ಆಲ್, ಈ ಸಿಂಬಲ್ ಅಷ್ಟೇ, ಅದು ಕ್ವಾಂಟಿಫೈಯರ್. ಆಯಿತಾ? ನಮಗೇನು ಕೇಳಿದ್ದಾರೆ, ಅಟ್ಲೀಸ್ಟ್ ಒನ್ ಇಂಡೀಜರ್ ಈಸ್ ಈವನ್. ಅಟ್ಲೀಸ್ಟ್ ಅಂದರೆ ಈ ಸಿಂಬಲ್, ಅಟ್ಲೀಸ್ಟ್ ಒನ್ ಇಂಡೀಜರ್ ಈಸ್ ಈವನ್. ಈವನ್ ಅಂದರೆ ಅಂತ, q(x). ಅಟ್ಲೀಸ್ಟ್ ಅಂದರೆ ಇದು, ಒನ್ ಇಂಡೀಜರ್ ಈಸ್ ಈವನ್ ಅಂದರೆ q(x). ಇಷ್ಟೇ ಆನ್ಸರ್, ಇಷ್ಟೇ. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಡೀಜರ್ ದಟ್ ಈಸ್ ದೇರ್ ಎಕ್ಸಿಸ್ಟ್ ಅಂದರೆ ಎಗೇನ್ ಇದು, ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಡೀಜರ್. ಪಾಸಿಟಿವ್ ಇಂಡೀಜರ್ ದಟ್ ಈಸ್ ಈವನ್. ಪಾಸಿಟಿವ್ ಇಂಡೀಜರ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ 0 ಆ್ಯಂಡ್ ಇಟ್ ಈಸ್ ಈವನ್ ಅಂದರೆ ಇದು ಮತ್ತು ಇದು, p(x) ಆ್ಯಂಡ್ q(x). ಸೊ ಇದೆರಡಷ್ಟು ನನಗೆ ಕ್ಲಾರಿಟಿ ಇಲ್ಲ. ಆಯಿತಾ? ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಅ ಇಂಡೀಜರ್ ದಟ್ ಡಿವಿಸಿಬಲ್ ಬೈ 3. ದೇರ್ ಎಕ್ಸಿಸ್ಟ್ ಅ ಇಂಡೀಜರ್ ದಟ್ ಈಸ್ ಡಿವಿಸಿಬಲ್ ಬೈ 3 ಅಂದರೆ ಎಕ್ಸ್ ಈಸ್ ಡಿವಿಸಿಬಲ್ ಬೈ 3 s(x). ದೇರ್ ಎಕ್ಸಿಸ್ಟ್ ಅಂದರೆ ದಿಸ್ ಸಿಂಬಲ್, ದೇರ್ ಎಕ್ಸಿಸ್ಟ್, ಅದು ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಎಸ್. ದೇರ್ ಎಕ್ಸಿಸ್ಟ್ ಅ ಇಂಡೀಜರ್ that is divisible by 3, x is divisible by 3, that is s(x). Okay, they consider q(x) also because integer. Okay, it is even, not right. So I'm not sure about these 3. Okay, next if x is even, this is additional question. If x is even and perfect square, then x is not divisible by 3. If x is even ಅಂದರೆ for all x, then even ಅಂದರೆ q(x) and perfect square, r(x) ಅಂದರೆ perfect square,
ದೆನ್ ಎಕ್ಸ್ ಈಸ್ ದೆನ್ ಅಂದರೆ ಕಂಡೀಷ್ನಲ್, ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ ಸಿ, ನಾಟ್ ಆಫ್ ಎಸ್ ಆಫ್ ಎಕ್ಸ್, ಎಸ್ ಆಫ್ ಎಕ್ಸ್ ಅಂದರೆ ಡಿವಿಸಿಬಲ್ ಬೈ 3, ನಾಟ್ ಆಫ್ ಎಸ್ ಆಫ್ ಎಕ್ಸ್ ಆಯಿತಾ. ನೆಕ್ಸ್ಟ್ ಎವ್ರಿ ಇಂಡೀಜರ್ ಈಸ್ ಐದರ್ ಈವನ್ ಆರ್ ಆಡ್, ಐದರ್ ಈವನ್ ಆರ್ ಆಡ್ ಕ್ಯೂ ಆಫ್ ಎಕ್ಸ್ ಆ್ಯಂಡ್ ನಾಟ್ ಆಫ್ ಕ್ಯೂ ಆಫ್ ಎಕ್ಸ್. Every integer means for all x. Next, x is odd or not divisible by 7, then x is divisible by 3. For some x is odd, that is not of q, or not divisible by 7. T of 7 is divisible by 7, not of that, tends to x is divisible by 3, that is rest of x. Okay. This is the answer given in the answer solution. So go through this. ಇಲ್ಲಿ ಯೂನಿವರ್ಸ್ ಅಂತ ಆಲ್ ನಾನ್ ಝೀರೋ ಇಂಡೀಜರ್ ಡಿಟರ್ಮೈನ್ ದ ಟ್ರುತ್ ವ್ಯಾಲ್ಯೂ ಕೇಳಿದ್ದಾರೆ. ಟ್ರುತ್ ವ್ಯಾಲ್ಯೂ ಅಂದರೆ ಟ್ರೂ ಆರು ಫಾಲ್ಸ್. ಹೇಗೆ ನಿಮ್ಗೆ ಗೊತ್ತಾಯ್ತಲ್ಲ, ಇದು ಸಮ್ ಎಕ್ಸ್ ಸಮ್ ವೈ, ಸಮ್ ಎಕ್ಸ್ ಸಮ್ ಫಾರ್ ಆಲ್ ವೈ, ಇದು ಕಂಡೀಷನ್ನು ಟ್ರೂ ಆರು ಫಾಲ್ಸ್ ಬರಬೇಕಾಯ್ತಾ. ಇದು ಸಮ್ ಎಕ್ಸ್ ಅಲ್ಲ, ಫಾರ್ ಆಲ್ ಎಕ್ಸ್ ಸಮ್ ವೈ, ನೆಕ್ಸ್ಟ್ ಸಮ್ ಎಕ್ಸ್ ಸಮ್ ವೈ, ನೆಕ್ಸ್ಟ್ ಸಮ್ ಎಕ್ಸ್ ಸಮ್ ವೈ, ಈ ಕಂಡೀಷನ್ ಈ ಕಂಡೀಷನ್ ಈ ಕಂಡೀಷನ್ ಈ ಕಂಡೀಷನ್. ಇದು ಮಾಡಲ್ ಪೇಪರ್ ಕ್ವಶನ್ ಆಯಿತಾ. ನೆಕ್ಸ್ಟ್ ಈಗ ಫಾರ್ ಸಮ್ ಎಕ್ಸ್ ಸಮ್ ವೈ ಎಕ್ಸ್ ವೈ ಈಕ್ವಲ್ ಟು 1. ಸೊ ನಾವು ಯಾವುದಾದ್ರೂ ಒಂದು ಕೊಡ್ಬೋದು. ಎಲ್ಲಿಂದ ಕೊಡೋದು ವ್ಯಾಲ್ಯೂ? ಯೂನಿವರ್ಸಿಂದ ಆಗಿರಬೇಕು. ಆಲ್ ನಾನ್ ಝೀರೋ ಇಂಡೀಜರ್ ಆಗಿರಬೇಕಾಯ್ತಾ ಯೂನಿವರ್ಸ್. ಅಲ್ಲಿಂದ ನಾವು ಫಾರ್ ಸಮ್ ಎಕ್ಸ್ ಸಮ್ ವ್ಯಾಲ್ಯೂ ಕೊಡುವ. ಸೊ ಎಕ್ಸ್ ಮತ್ತು ವೈ 1 1 ಕೊಡುವ, ಅದು ನಾನ್ ಝೀರೋ ಇಂಡೀಜರಾ? ಹೌದು. ನೆಕ್ಸ್ಟ್ 1 1 ಕೊಟ್ಟರೆ ಔಟ್ಪುಟ್ 1 ಬಂತ. ಹಾಗಾದರೆ ಈ ವ್ಯಾಲ್ಯೂ ಕಂಡೀಷನ್ ಟ್ರೂ? ಎಸ್, ದಿಸ್ ಕಂಡೀಷನ್ ಈಸ್ ಟ್ರೂ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಒನ್, ಫಾರ್ ಸಮ್ ಎಕ್ಸ್ ಫಾರ್ ಆಲ್ ವೈ ಅಂತೆ. ಫಾರ್ ಆಲ್ ವೈ ಅಂದರೆ ಆಲ್ ನಾನ್ ಝೀರೋ ಇಂಡೀಜರಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಲ್ಲ, ಸೊ ಐ ವಿಲ್ ಕನ್ಸಿಡರ್ 3 ಆಯಿತಾ. ಫಾರ್ ಸಮ್ ಎಕ್ಸ್ ಐ ವಿಲ್ ಕನ್ಸಿಡರ್ 1 into 3 is 1, ಅದು ಟ್ರೂ ಅಲ್ಲ ತಾನೆ? ಫಾಲ್ಸ್. ನೆಕ್ಸ್ಟ್ ಫಾರ್ ಸಮ್ ಎಕ್ಸ್ ಫಾರ್ ಆಲ್ ಎಕ್ಸ್ ಫಾರ್ ಸಮ್ ವೈ, ಆಲ್ ಎಕ್ಸ್ ಅಂತಂದರೆ ಸೊ ಅಗೇನ್ ಆಲ್ ಎಕ್ಸ್ ಅಂದರೆ ಆಲ್ ನಾನ್ ಝೀರೋ ಇಂಡೀಜರ್ ಆಯಿತಾ. ನೆಕ್ಸ್ಟ್ 3 ಅಂತ ತಗೊಳ್ತೇನೆ, ಯಾವುದು ಸಹ ತಗೊಳ್ಳಿ ನಾನ್ ಝೀರೋ ಇಂಡೀಜರ್. ವೈ ಅಂತ ಇದ್ದರೆ 1 ಅಂತ ತಗೊಳ್ತೇನೆ. ಸೊ ಎಕ್ಸ್ ವೈ 3 ಆಯಿತು, ಕಂಡೀಷನ್ ಟ್ರೂ? ಫಾಲ್ಸ್ ಆಯಿತಾ. ನೆಕ್ಸ್ಟ್ ಹೀಗೆ ಕಂಡೀಷನ್ ಕೊಟ್ಟಿದ್ದರೆ ಫಸ್ಟ್ 2x + y ಬರೀರಿ, ನೆಕ್ಸ್ಟ್ 5, ನೆಕ್ಸ್ಟ್ x - 3y ಅಂದರೆ -8. ಅದನ್ನು ಸಾಲ್ವ್ ಮಾಡಿ ನಿಮಗೆ x ಮತ್ತು ವ್ಯಾಲ್ಯೂಗೆ ಒಂದು x ಇಲ್ಲಿ 1 ಸಿಕ್ಕಿತು, y ಅಂದರೆ 3 ಸಿಕ್ಕಿತು ಆಯಿತಾ. 1 ಮತ್ತು 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು yವಿಗೆ, ಆಗ ನಿಮಗೆ ಕರೆಕ್ಟ್ ಲೆಫ್ಟ್ ರೈಟ್ ಈಕ್ವಲ್ ಬಂದರೆ ಟ್ರೂ ದಟ್ ಈಸ್ 1 and 1, ಆ ಕಂಡೀಷನ್ ಟ್ರೂ ಆಯಿತಾ. ನೆಕ್ಸ್ಟ್ ಹಾಗಾದರೆ ಫೋರ್ತ್ ಸಹ ಟ್ರೂ. ನೆಕ್ಸ್ಟ್ ಫಿಫ್ತ್ ಒನ್ನಿಗೆ ಎಗೇನ್ ಕಂಡೀಷನ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿ, ಎಕ್ಸ್ ವೈ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಎಕ್ಸಲ್ಲಿ ಎಂತ ಬಂತು? 31/14, ಅಂದರೆ ಅದು ಇಂಡೀಜರ್ ವ್ಯಾಲ್ಯೂ ಅಲ್ಲ ತಾನೆ. ಸೊ ನಮಗೆ ಎಕ್ಸ್ ಮತ್ತು ವೈ ಎಲ್ಲಿ ಇರಬೇಕು? ಯೂನಿವರ್ಸ್ ವ್ಯಾಲ್ಯೂ ಆಗಿರಬೇಕು. ಸೊ ಇದು ಯೂನಿವರ್ಸ್ ವ್ಯಾಲ್ಯೂ ಅಲ್ಲ, ಸೊ ಇದು ಕಂಡೀಷನ್ ಫಾಲ್ಸ್. ಸೊ ಫಸ್ಟ್ ಒನ್ ಈಸ್ ಟ್ರೂ, ನೆಕ್ಸ್ಟ್ ಫಾಲ್ಸ್, ನೆಕ್ಸ್ಟ್ ಇದು ಟ್ರೂ, ಇದು ಫಾಲ್ಸ್. ನೆಕ್ಸ್ಟ್ ಇದು ಪ್ರೀವಿಯಸ್ ಇಯರ್ ಪೇಪರ್ 18 ಸ್ಕೀಮಿಂದ. ಹೇಗೇನು ಯೂನಿವರ್ಸಲ್ಲಿ 2 and 5 ಇದೆ, ಪಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಂಡೀಷನ್ನು ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ ಆಯಿತಾ. ಪಿ ಆಫ್ ಎಕ್ಸ್ ಮತ್ತು ಕ್ಯೂ ಆಫ್ ಎಕ್ಸ್ ಅಂದರೆ ಈಕ್ವೇಷನ್ ಕೊಟ್ಟಿದ್ದಾರೆ ಆಯಿತಾ. ಪಿ ಆಫ್ ಎಕ್ಸ್ ಈಗ ನಮಗೆ ಒಂದು ಜನರಲ್ ಈಕ್ವೇಷನ್ ಯಾವಾಗ ಟ್ರೂ ಆಗಬೇಕು? ಅದರದ್ದು ಪರ್ಟಿಕ್ಯುಲರ್ ವ್ಯಾಲ್ಯೂ. ಈ ಈಕ್ವೇಷನನ್ನು ಸಾಲ್ವ್ ಮಾಡಿದರೆ ಏನು ಸಿಗುತ್ತೆ? x - y x - 2. ಅದನ್ನು ಕ್ಯಾಲ್ಸಿಯಲ್ಲಿ ಡೈರೆಕ್ಟ್ ಮಾಡಿ ಆಯಿತಾ. ನೆಕ್ಸ್ಟ್ ಎಕ್ಸಿದ್ದು ವ್ಯಾಲ್ಯೂ ಅಂತ 5 ಮತ್ತು 2. ಈಗ ನಮಗೆ ಎಲ್ಲ ವ್ಯಾಲ್ಯೂ ಯಾವುದೆಲ್ಲ ಇದ್ರಿದ್ದು ಯೂನಿವರ್ಸ್ ಯಾವುದೆಲ್ಲ 2 and 5. ನೆಕ್ಸ್ಟ್ ಮೇನ್ ಯೂನಿವರ್ಸ್ ಯಾವುದು? 2 and 5. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸಿಗೆ ಸಹ ಸಾಲ್ವ್ ಮಾಡಿದ್ವಿ. ಎಕ್ಸ್ ಅಂದರೆ 3, ನೆಕ್ಸ್ಟ್ ಇನ್ನೊಂದು ಎಕ್ಸ್ ಅಂದರೆ ಎಕ್ಸಿದ್ದು ವ್ಯಾಲ್ಯೂ 3 ಮತ್ತು -1 ಆಯಿತಾ. ಈಗ ಇವರು ಕಂಡೀಷನ್ ಎಂತ ಕೇಳಿದ್ದಾರೆ? ಎಲ್ಲ ಎಕ್ಸಿಗೆ ಪಿ ಆಫ್ ಎಕ್ಸ್ ಟೆಂಡ್ಸ್ ಟು ನಾಟ್ ಆಫ್ ಆರ್ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಎಲ್ಲ ಎಕ್ಸಿಗೆ ಆಗ್ತದ? ಇಲ್ಲ ತಾನೆ. ಪಿ ಆಫ್ ಎಕ್ಸ್ ಯಾವುದೆಲ್ಲ
wait, I guess this is wrong, because how it becomes false? So okay, don't consider. It may be correct because universe is true and this answer is correct. True, true, true and false. Okay. Next here p of x ಅಂತಂದರೆ ಯಾವುದೆಲ್ಲ ವ್ಯಾಲ್ಯೂ 2 ಆ್ಯಂಡ್ 5 ಫಾರ್ ಆಲ್ ಎಕ್ಸ್ ಯಾವುದು ಯೂನಿವರ್ಸ್ ಇದು 2 ಆ್ಯಂಡ್ 5 ಅದು ಟ್ರೂ ಅಲ್ಲ, ಫಾಲ್ಸ್ ಅಲ್ಲ, ಟ್ರೂ ಆಗುತ್ತೆ. ನೆಕ್ಸ್ಟ್ ನಾಟ್ ಆಫ್ ಆರ್ ಅಂದರೆ ಲೆಸ್ ದೆನ್ ಝೀರೋವ ಅಲ್ಲ, 5 ಆ್ಯಂಡ್ 2 ಗ್ರೇಟರ್ ದೆನ್ ಝೀರೋ ಅದಾದರೆ ಫಾಲ್ಸ್. ಟ್ರೂ ಟೆನ್ಸ್ ಟು ಫಾಲ್ಸ್, that is false. This is wrong. This is, I don't know. Okay, I get now. ಎಂತ ಗೊತ್ತಾ, ಫಾರ್ ಆಲ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದರೆ 5 ಆ್ಯಂಡ್ 2 ಕರೆಕ್ಟ್. ನಾಟ್ ಆಫ್ ಆರ್ ಆಫ್ ಎಕ್ಸ್ ಅಂದರೆ ಲೆಸ್ ದೆನ್ ಝೀರೋ ಅಲ್ಲ, ಗ್ರೇಟರ್ ದೆನ್ ಝೀರೋ ಅಂತ ಆಯಿತು. ನಾಟ್ ಅಂದರೆ ಕರೆಕ್ಟಾ. 5 ಮತ್ತು 2 ಗ್ರೇಟರ್ ದೆನ್ ಝೀರೋ ಪ್ಲಸ್ ಅದು ಯೂನಿವರ್ಸಲ್ಲಿದೆ. ಸೊ ಎರಡು ಕೂಡ ಟ್ರೂ. ಟ್ರೂ ಅಂದರೆ ಟ್ರೂವೇ ಆಯಿತು. ನೆಕ್ಸ್ಟ್ ಎಗೇನ್ ಫಾರ್ ಸಮ್ ಎಕ್ಸ್ ಅಲ್ಲ, ಫಾರ್ ಆಲ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಟೆನ್ಸ್ ಟು ಆರ್ ಆಫ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ಅಂದರೆ ಅಂತ 3 - 1 ಯೂನಿವರ್ಸಲ್ಲಿ ಯಾವುದೆಲ್ಲ ಇರೋದು 2 ಆ್ಯಂಡ್ 5. ಕ್ಯೂ ಆಫ್ ಎಕ್ಸ್ ಎಂತಾಯಿತು, ಫಾಲ್ಸ್ ಆಯಿತು. ನೆಕ್ಸ್ಟ್ ಆರ್ ಆಫ್ ಎಕ್ಸ್ ಲೆಸ್ ದೆನ್ ಝೀರೋ ಅಂತೆ, ದಿಸ್ ಈಸ್ ಗ್ರೇಟರ್ ದೆನ್ ಝೀರೋ 3 ಕರೆಕ್ಟ್. ಸೊ ದಿಸ್ ಆಲ್ಸೋ false. False means true. This is true. Next for some x q of x tends to r of x. For some x q of x ಯಾವುದು 3 and -1 ಆಯಿತಾ. ನೆಕ್ಸ್ಟ್ ಫಾರ್ ಸಮ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಟೆನ್ಸ್ ಟು ಆರ್ ಆಫ್ ಎಕ್ಸ್ ಅದು ಲೆಸ್ ದೆನ್ ಝೀರೋ. ಸೊ ನಾವೀಗ ಕನ್ಸಿಡರ್ -1 ಫಾರ್ ಸಮ್ ಎಕ್ಸಲ್ಲಿ ಕನ್ಸಿಡರ್ ಮಾಡಿದರೆ ಟೆನ್ಸ್ ಟು ಆರ್ ಆಫ್ ಎಕ್ಸ್ ಅಂದರೆ -1 ಈಸ್ ಲೆಸ್ ದೆನ್ ಝೀರೋ, ಅದು ಕರೆಕ್ಟ್, ಟ್ರೂ. ನೆಕ್ಸ್ಟ್ ಫಾರ್ ಸಮ್ ಎಕ್ಸ್ ಪಿ ಆಫ್ ಎಕ್ಸ್ ಟೆನ್ಸ್ ಟು ಆರ್ ಆಫ್ ಎಕ್ಸ್, ಎಗೇನ್ ಪಿ ಆಫ್ ಎಕ್ಸ್ ಅಂದರೆ 5 ಆ್ಯಂಡ್ 2 ಫಾರ್ ಸಮ್ ಎಕ್ಸ್ ಟೆನ್ಸ್ ಟು ಆರ್ ಆಫ್ ಎಕ್ಸ್ ದಟ್ ಈಸ್ ಲೆಸ್ ದೆನ್ ಝೀರೋ. 5 ಆ್ಯಂಡ್ 2 ಲೆಸ್ ದೆನ್ ಝೀರೋವಾ ಅಲ್ಲ ತಾನೆ, ಹಾಗಾಗಿ ಕಂಡೀಷನ್ ಫಾಲ್ಸ್. ಸೊ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಸಿಂಬಾಲಿಕ್ ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ ವ್ಯಾಲಿಡಿಟಿ ಚೆಕ್ ಮಾಡಬೇಕು. ಸೊ ಇಫ್ ಎ ಗೆಟ್ಸ್ ಸೂಪರ್ವೈಸರ್ ಪೊಸಿಷನ್ ಆ್ಯಂಡ್ ವರ್ಕ್ ಹಾರ್ಡ್ ದೆನ್ ಹಿ ವಿಲ್ ಗೆಟ್ ಅ ರೇಸ್ ಆಯಿತಾ, ರೇಸ್ ಇನ್ ಪೊಸಿಷನ್. ನೆಕ್ಸ್ಟ್ ಇಫ್ ಹಿ ಗೆಟ್ಸ್ ಅ ರೇಸ್ ದೆನ್ ಹಿ ವಿಲ್ ಬೈ ಅ ಕಾರ್, ಮನಿ ರೇಸ್ whatever it is, then he will buy a car. Then he has not purchased a car, therefore he didn't get a supervised position or he didn't work hard. ಇದು ಕ್ವಶನ್ ಆಯಿತಾ. ಪಿ ಅಂತಂದರೆ ಈಗ ನಾವು ಕನ್ಸಿಡರ್ ಮಾಡಬೇಕು. ಇದನ್ನು ನೀವು ಹೇಗೆ ಸಹ ತೆಕ್ಕೊಳ್ಬೋದು, ದೆರ್ ಇಸ್ ನೋ ಪರ್ಟಿಕ್ಯುಲರ್ ಆರ್ಡರ್, ಬಟ್ ಫೈನಲ್ ಆನ್ಸರ್ ಕರೆಕ್ಟ್ ಬರಬೇಕು. ಆಮೇಲೆ ಇಲ್ಲಿ ಪಿ ಅಂತ ತೆಕ್ಕೊಳ್ಳುವ, ಎ ಈಸ್ ಗೆಟ್ಟಿಂಗ್ ಸೂಪರ್ವೈಸ್ ಪೊಸಿಷನ್. ಕ್ಯೂ ಅಂತಂದರೆ ಅವ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ. ಸೊ ಎ ಮೀನ್ಸ್ ಆದ್ಯ, ಹಾರ್ಡ್ ವರ್ಕಿಂಗ್. ಕ್ಯೂ ಮೀನ್ಸ್ ಎ ಈಸ್ ವರ್ಕ್ ಹಾರ್ಡ್ ಆಯಿತಾ. ದೆನ್ ಆರ್ ಅಂತಂದರೆ ಎ ಗೆಟ್ ರೈಸ್ ಆಯಿತಾ, ಹಿ ವಿಲ್ ಗೆಟ್ ರೈಸ್, ಅದನ್ನು ನೆಕ್ಸ್ಟ್ ಹಿ ವಿಲ್ ಗೆಟ್ ರೈಸ್ ತಗೊಂಡ್ವಿ. ನೆಕ್ಸ್ಟ್ ಎಸ್ ಅಂತಂದರೆ ಗೆಟ್ ರೈಸ್ ಆಯಿತು, ದೆನ್ ಹಿ ವಿಲ್ ಬೈ ಅ ಕಾರ್. ಸೊ 4 ಕಂಡೀಷನ್ ತಗೊಂಡ್ವಿ, ಪಿ ಕ್ಯೂ ಆರ್ ಎಸ್ ತಗೊಂಡ್ವಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಸಿಂಬಾಲಿಕ್ ಫಾರ್ಮ್ ಬರಬೇಕು. ಫಸ್ಟ್ ಎಂತ, ಇಫ್ ಎ ಗೆಟ್ಸ್ ಸೂಪರ್ವೈಸ್ ಪೊಸಿಷನ್, ಎ ಗೆಟ್ಟಿಂಗ್ ಸೂಪರ್ವೈಸ್ ಪೊಸಿಷನ್ ಪಿ ಆ್ಯಂಡ್ ವರ್ಕ್ ಹಾರ್ಡ್ ಅಂದರೆ ಕ್ಯೂ, ದೆನ್ ಅಂದರೆ ಕಂಡೀಷ್ನಲ್ ಹಿ ವಿಲ್ ಗೆಟ್ ಅ ರೈಸ್ ಟೆನ್ಸ್ ಟು ಆರ್, ಗೆಟ್ಟಿಂಗ್ ಅ ರೈಸ್ ಆಯಿತಾ. ಫಸ್ಟ್ ಸ್ಟೇಟ್ಮೆಂಟಿಗೆ ಬರೆದ್ವಿ ಸಿಂಬಾಲಿಕ್ ಫಾರ್ಮ್. ಇಫ್ ಹೀ ಗೆಟ್ಸ್ ಅ ರೈಸ್ ಆರ್, ಇಫ್ ಹೀ ಗೆಟ್ಸ್ ಅ ರೈಸ್ ದೆನ್ ಹೀ ವಿಲ್ ಬೈ ಅ ಕಾರ್, ದಟ್ ಈಸ್ ಎಸ್, ಹೀ ವಿಲ್ ಬೈ ಅ ಕಾರ್. ನೆಕ್ಸ್ಟ್ he will buy a car ಆಯಿತು. he is not purchased car, not purchased car means not of yes ಆಯಿತಾ. therefore ಲೈನ್ ಹಾಕಿ ಇಲ್ಲಿ therefore he didn't get supervisor position, supervisor not getting not of supervised position, or he didn't work hard
ಆಯಿತಾ. ಇದನ್ನೀಗ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದು ಹೇಗೆ, ಪಿ ನಾಟ್ ಕ್ಯೂ ಟೆನ್ಸ್ ಟು ಆರ್ ಬರೆದ್ವಿ, ನೆಕ್ಸ್ಟ್ ಆ್ಯಂಡ್ ಹಾಕಿದ್ವಿ, ಆರ್ ಟೆನ್ಸ್ ಟು ಎಸ್, ನೆಕ್ಸ್ಟ್ ನಾಟ್ ಆಫ್, ನೆಕ್ಸ್ಟ್ ಆ್ಯಂಡ್ ಆಫ್, ಈ 3 ಕಂಡೀಷನ್ ನಡುವೆ ಆ್ಯಂಡ್ ಹಾಕಿದ್ವಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಪಿ ಟೆನ್ಸ್ ಟು ಕ್ಯೂ, ಪಿ ಆ್ಯಂಡ್ ಕ್ಯೂ ಟೆನ್ಸ್ ಟು ಆರ್ ಆ್ಯಂಡ್ ಆರ್ ಟೆನ್ಸ್ ಟು ಎಸ್, ಆರ್ ಕಾಮನ್, ರೂಲ್ ಆಫ್ ಸಿಲೋಲಿಸಮ್, ಹೌ ಟು ಪ್ರೊನೌನ್ಸ್, ರೂಲ್ ಆಫ್ ಸಿಲೋಲಿಸಮ್, ಕರೆಕ್ಟ್. ನೆಕ್ಸ್ಟ್ ಆರ್ ಕ್ಯಾನ್ಸಲ್, ನೆಕ್ಸ್ಟ್ ಪಿ ಆ್ಯಂಡ್ ಕ್ಯೂ ಟೆನ್ಸ್ ಟು ಎಸ್ ಹಾಕಿದ್ವಿ, ನೆಕ್ಸ್ಟ್ ಆ್ಯಂಡ್ ಆಫ್ ನಾಟ್ ಆಫ್ ಎಸ್, ನೆಕ್ಸ್ಟ್ ಪಿ ಆ್ಯಂಡ್ ಕ್ಯೂ ಟೆನ್ಸ್ ಟು ಎಸ್ ಆ್ಯಂಡ್ ನಾಟ್ ಆಫ್ ಎಸ್ ಇದೆ, ರೂಲ್ ಆಫ್ ಸಿಲೋಲಿಸಮ್ ಹಾಕಿ ಆಯಿತು. ನೆಕ್ಸ್ಟ್ ಮಾಡಸ್ ಟಾಲನ್ಸ್ ಅಂತ ಹೇಳ್ತದೆ, ಪಿ ಟೆನ್ಸ್ ಟು ಕ್ಯೂ, ನೆಕ್ಸ್ಟ್ ನಾಟ್ ಆಫ್ ಎಸ್ ಸಿಕ್ಕಿದ್ರೆ ಉಂಟಲ್ಲ, ಎಸ್ ಹೋಯಿತು. ನೆಕ್ಸ್ಟ್ ಪಿ ಆ್ಯಂಡ್ ಕ್ಯೂ ಇಸ್ ಮಾಡಸ್ ಟಾಲನ್ಸ್ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ನಾಟ್ ಆಫ್ ಪಿ ಆ್ಯಂಡ್ ಕ್ಯೂ ಆಯಿತಾ. ನೆಕ್ಸ್ಟ್ ಅಗೈನ್ ಡಿ ಮಾರ್ಗನ್ಸ್ ಹಾಕಿದ್ವಿ, ನಾಟ್ ಆಫ್ ಪಿ ಆರ್ ನಾಟ್ ಆಫ್ ಕ್ಯೂ, ದಿಸ್ ಈಸ್ ಡಿ ಮಾರ್ಗನ್ಸ್ ಲಾ. ಓಕೆ, ನೆಕ್ಸ್ಟ್ ಸಿಮಿಲರ್ ಮಾಡುವ. ಇಫ್ ಐ ಸ್ಟಡಿ ಐ ವಿಲ್ ನಾಟ್ ಫೇಲ್, ಇಫ್ ಐ ಡೋಂಟ್ ವಾಚ್ ಟಿ ವಿ ಇನ್ ಈವ್ನಿಂಗ್ ಐ ವಿಲ್ ಸ್ಟಡಿ, ಐ ಫೇಲ್ಡ್ ಇನ್ ಎಕ್ಸಾಮ್ ದೇರ್ ಫಾರ್ ಐ ಮಸ್ಟ್ ಹ್ಯಾವ್ ವಾಚ್ ಟಿ ವಿ. ಪಿ ಐ ಸ್ಟಡಿ, ಕ್ಯೂ ಎಂತ ತಗೊಂಡೆ, ಐ ಫೇಲ್ ಅಂತ ತಗೊಂಡ್ವಿ, ಆರ್ ಎಂತ ತಗೊಂಡ್ರಿ, ಐ ವಾಚ್ ಟಿ ವಿ ಅಂತ ತಗೊಂಡ್ವಿ. ಸೊ ನೆಕ್ಸ್ಟ್ ಕಂಡೀಷನ್, ಇಫ್ ಐ ಸ್ಟಡಿ ಐ ವಿಲ್ ನಾಟ್ ಫೇಲ್, ನಾಟ್ ಆಫ್ ಕ್ಯೂ. ದೆನ್ ಇಫ್ ಐ ಡೋಂಟ್ ವಾಚ್ ಟಿ ವಿ, ದಟ್ ಈಸ್ ನಾಟ್ ಆಫ್ ಆರ್ ಟೆನ್ಸ್ ಟು ಐ ವಿಲ್ ಸ್ಟಡಿ, ದಟ್ ಈಸ್ P. Next, I failed in exam, that is Q. Therefore, I must watch TV, that is R. Again and ಹಾಕಿ ಬರೆದ್ವಿ. ನೆಕ್ಸ್ಟ್ ಇಲ್ಲಿ ಕಾಂಟ್ರಾ ಪಾಸಿಟಿವ್ ತೆಗೆದ್ವಿ, ಯಾಕಂದರೆ ಇಲ್ಲಿ ಪಿ ಪಿ ರೂಲ್ ಆಫ್ ಸಿಲೋಲಿಸಮ್ ಹಾಕ್ಬೋದಲ್ಲ, ಸೊ ಪಿ ಪಿ ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ ಕಾಂಟ್ರಾ ಪಾಸಿಟಿವ್ ಮಾಡಿದ್ವಿ. ನೆಕ್ಸ್ಟ್ ಕ್ಯೂ ಟೆನ್ಸ್ ಟು ಆರ್ ನಾಟ್ ಆಫ್ ಕ್ಯೂ, ನೆಕ್ಸ್ಟ್ ಇಲ್ಲಿ ಕ್ಯೂ ಟೆನ್ಸ್ ಟು ಆರ್ ಆ್ಯಂಡ್ ಕ್ಯೂ ಅಂತಿದ್ರೆ ಕ್ಯೂ ಕ್ಯಾನ್ಸಲ್ಸ್, ಮಾಡಲ್ ಸ್ಪಾನ್ಸ್ ರೂಲ್ಸ್, ಆರ್ ಈಸ್ ದ ರಿಮೈಂಡರ್. Next last one, if Ram study he will pass DMS, if Ram doesn't play cricket he will study, Ram failed in DMS, therefore Ram played cricket. So P ಅಂತ ತಗೊಂಡೆ, Ram study ಅಂತ ತಗೊಂಡೆ, Q ಅಂತ ತಗೊಂಡೆ, ನಾಟ್ ಪಾಸ್ DMS ತಗೊಂಡೆ, R ಅಂತ ತಗೊಂಡೆ, Ram play cricket ತಗೊಂಡೆ ಆಯಿತಾ. ನೆಕ್ಸ್ಟ್ ಸಿಂಬಾಲಿಕ್ ಫಾರ್ಮ್ ಬರೀರಿ, P tends to not of Q, if Ram study then he will pass the exam, ನಾನೇನು ತಗೊಂಡದ್ದು ನಾಟ್ ಅಲ್ಲ, ಸೊ ನಾಟ್ ಆಫ್ ಕ್ಯೂ. ನೆಕ್ಸ್ಟ್ ಇಫ್ ರಾಮ್ ಡಸಂಟ್ ಪ್ಲೇ ಕ್ರಿಕೆಟ್, ನಾಟ್ ಆಫ್ ಆರ್ ಟೆನ್ಸ್ ಟು ಹಿ ವಿಲ್ ಸ್ಟಡಿ, ದಟ್ ಈಸ್ ಪಿ. ನೆಕ್ಸ್ಟ್ ರಾಮ್ ಫೇಲ್ಡ್ ಇನ್ ಡಿ ಎಮ್ ಎಸ್, ಕ್ಯೂ. ಮೈ ಗಾಡ್, ಹಿ ಫೇಲ್ಡ್ ಇನ್ ಎಕ್ಸಾಮ್. ನೆಕ್ಸ್ಟ್ ದೇರ್ ಫಾರ್ ರಾಮ್ ಪ್ಲೇಡ್ ಕ್ರಿಕೆಟ್, ಸೊ ದೇರ್ ಫಾರ್ ಏನು, ರಾಮ್ ಪ್ಲೇಡ್ ಕ್ರಿಕೆಟ್, ದಟ್ ಈಸ್ ಆರ್ ಈಸ್ ರಾಮ್ ಪ್ಲೇಡ್ ಕ್ರಿಕೆಟ್, ಆರ್. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಬೇಕು, ಪ್ರೂವ್ ದ ವ್ಯಾಲಿಡಿಟಿ ಅಂತ ಕೇಳ್ತಾರೆ, ಆ್ಯಂಡ್ ಹಾಕಿದ್ವಿ. ನೆಕ್ಸ್ಟ್ ಇಲ್ಲಿ ನಮಗೆ ಕ್ಯೂ, ಇಲ್ಲಿ ಸಹ ಕಾಂಟ್ರಾ ಪಾಸಿಟಿವ್ ಹಾಕಿದರೆ, ಇಲ್ಲಿ ಸಹ ಕಾಂಟ್ರಾ ಪಾಸಿಟಿವ್ ಹಾಕಿದರೆ ಪಿ ಪಿಯನ್ನು ಕನ್ಫರ್ಮ್ ಮಾಡ್ಬೋದು. ಸೊ ಎರಡು ಕಡೆ ಸಹ ಕಾಂಟ್ರಾ ಪಾಸಿಟಿವ್ ಹಾಕಿದ್ವಿ. ನೆಕ್ಸ್ಟ್ ಕ್ಯೂ ಟೆನ್ಸ್ ಟು ಆರ್ ಆಯಿತು ಆ್ಯಂಡ್ ಕ್ಯೂ ಆಯಿತು. ನೆಕ್ಸ್ಟ್ ರಿಮೈನಿಂಗ್ ಇಲ್ಲಿ ರೂಲ್ ಆಫ್ ಸಿಲೋಲಿಸಮ್, ಇಲ್ಲಿ ಮಾಡಲ್ ಸ್ಪೋನ್ಸ್ ಹಾಕಿದ್ವಿ, ಕ್ಯೂ ಹೋಯಿತು, ರಿಮೈನಿಂಗ್ ಇಸ್ ಆರ್. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಸೊ ಈ ಮಾಡ್ಯೂಲ್ ನನಗೆ ಸಹ ಅಷ್ಟು ತರೋ ಇಲ್ಲ, ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಸೊ ಅರ್ಥ ಆಗಿದ್ದರೆ ಎಲ್ಲಾದರೂ ಮಿಸ್ ಆಗಿದ್ದರೆ ಲೆಟ್ ಮೀ ನೋ. ಸೊ ಥ್ಯಾಂಕ್ ಯು.